ಆತ್ಮೀಯ ವೀಕ್ಷಕರೇ, ರಾಣಿ ಚೆನ್ನಮ್ಮ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಆತ್ಮೀಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2023ರಲ್ಲಿ ನಡೆದಿರ್ತಕ್ಕಂಥ ಅಗ್ನಿವೀರ ಆರ್ಮಿ GD 2023ರಲ್ಲಿ ಏಪ್ರಿಲ್ 18 ಶಿಫ್ಟ್ 1ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರನ್ನು ಇವತ್ತು ನಾವು ಈ ವಿಡಿಯೋ ಮುಖಾಂತರ ಸಾಲ್ವ್ ಮಾಡೋಣ ಅಂತ. ಯಾಕಪ್ಪ ಅಂತಂದ್ರೆ ಈ ಮುಂಬರುವಂಥ ಅಗ್ನಿವೀರ GDಗೆ ಎಕ್ಸಾಮ್ ಏನು 2025ರಲ್ಲಿ ನಡೆಯುತ್ತೈತಿ, ಅದಕ್ಕೆ ನಿಮಗೆ ಬಹಳ ಇದು ಹೆಲ್ಪ್ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ. ಬನ್ನಿ ಹಾಗಾದರೆ ಮುಂದುವರಿಯೋಣಂತ. ಹಾಗಾದರೆ ಮೊದಲ ಸೆಕ್ಷನಲ್ಲಿ ಅಂದರೆ ಜನರಲ್ ನಾಲೆಜ್ ಸೆಕ್ಷನಲ್ಲಿ 15 ಕ್ವಶನ್ಗಳು ಇರ್ತಾವೆ. ಅದರಲ್ಲಿ ಮೊದಲನೇ ಕ್ವಶನ್ ನೋಡಿದಾಗ ವಾಟ್ ವೇರ್ ದಿ ಪರ್ಮನೆಂಟ್ ಶೆಲ್ಟರ್ಸ್ ಆಫ್ ಜೈನ್ ಬುದ್ಧಿಸ್ಟ್ ಮಾಮ್ಸ್ ಕಾರ್ಡ್ ಅಂತೇಳಿ. ಹಂಗಾರೆ ಪರ್ಮನೆಂಟ್ ಶೆಲ್ಟರ್ ಯಾವಪ್ಪ ಅದು ಬುದ್ಧಿಸ್ಟ್ ಮಾಮ್ಸ್ ಅಂತಂದರೆ ಅದು ವಿಹಾರ ಅಂತೇಳಿ, ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಎರಡನೇ ಪ್ರಶ್ನೆ, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆ್ಯಸ್ ಎ ಗವರ್ನರ್ ಆಫ್ ಜಾರ್ಖಂಡ್. ಅಂದ್ರೆ ಆ ಟೈಮಲ್ಲಿ ಯಾರು ಗವರ್ನರ್ ಅಪಾಯಿಂಟ್ ಆಗಿದ್ರು ಅಂತ ಕೇಳಿದ್ರು. ಆ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದ್ರೆ CP ರಾಧಾಕೃಷ್ಣನ್ ಅಂತ ಹೇಳಿ. ಓಕೆ, ಹಾಗಾದ್ರೆ ಮುಂದುವರೆದು ಮೂರನೇ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ವಿಲ್ ಹೋಸ್ಟ್ ದ 2023 ವುಮೆನ್ಸ್ T20 ಕ್ರಿಕೆಟ್ ವರ್ಲ್ಡ್ ಕಪ್ ಅಂತೇಳಿ. ಅಂದರೆ ಇದನ್ನು ಹೋಸ್ಟ್ ಮಾಡಿದವರು ಯಾರು ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಸೌತ್ ಆಫ್ರಿಕಾ ದೇಶವರು ಇದನ್ನೇ ಮಾಡಿರಪ್ಪ ಅಂತಂದ್ರೆ ಹೋಸ್ಟ್ ಮಾಡಿದರು. ಇನ್ನು ನಾಲ್ಕನೇದು, ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈಸ್ ದ ಡ್ಯಾಶ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದರು. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಇವ್ರನ್ನ ಚೀಫ್ ಲಾ ಆಫೀಸರ್ ಅಂತೇಳಿ ನಾವು ಕರಿತೀವಿ. ಇನ್ನು ಐದನೇ ಕ್ವಶನು, ರೀಸೆಂಟ್ಲಿ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಆಸ್ ಎ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂದರೆ CDS ಅಂತ ಕರಿತೀವಿ. ಯಾರನ್ನ ಅಪಾಯಿಂಟ್ ಮಾಡಲಾಗಿದೆಯಪ್ಪ ಅಂತಂದ್ರೆ ಎರ್ರಿ ಅನಿಲ್ ಚೌಹಾಣ್ ಅಂತೇಳಿ. ಅವರು ಕಾಮನ್ಲಿ ಅನಿಲ್ ಚೌಹಾಣ್ ಅಂತೇಳಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಇನ್ನು ಆರನೇ ಪ್ರಶ್ನೆ ನೋಡಿದರೆ, ಹೂ ಈಸ್ ದ ಪಾಪ್ಯುಲರ್ಲಿ ನೋನ್ ಆ್ಯಸ್ ನೇತಾಜಿ ಅಂತ ಹೇಳಿ ಯಾರನ್ನ ನಾವು ಕರಿತೀವಪ್ಪ ಅಂತಂದ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕರಿತೀವಿ. ಓಕೆ, ಇನ್ನು ಏಳನೇ ಪ್ರಶ್ನೆ, ಇಲ್ಲೇ ವಿತ್ ವಿಚ್ ಕಂಟ್ರಿ ಡಸ್ ಇಂಡಿಯಾ ಕಂಡಕ್ಟ್ ಹರಿಮಾವು ಶಕ್ತಿ ಎಕ್ಸರ್ಸೈಸ್ ಅಂತಿದೆ. ಅಂದರೆ ಹರಿಮಾವು ಶಕ್ತಿ ಅನ್ನುವಂಥದ್ದು ಈ ನಮ್ಮ ಭಾರತ ಮತ್ತು ಇನ್ನೊಂದು ಕಂಟ್ರಿ ಜೊತೆ ಒಂದು ಯುದ್ಧದ ಎಕ್ಸರ್ಸೈಸನ್ನು ಮಾಡಿಸ್ತಾರೆ. ಅದರ ಹೆಸರು ಏನು? ಹರಿಮಾವು ಶಕ್ತಿ ಅನ್ನುವಂಥದ್ದು. ಯಾವ ದೇಶದ ಜೊತೆ ಅದು ಟ್ಯಾಗ್ ಇಪ್ಪ ಅಂತಂದ್ರೆ ಮಲೇಷಿಯಾ ದೇಶದ ಜೊತೆ ಟ್ಯಾಗ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನು ಎಂಟನೇದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ವಾಸ್ ದ ರನ್ನರ್ ಅಪ್ FIFA ವರ್ಲ್ಡ್ ಕಪ್ ಇನ್ 2022 ಅಂತದೆ. ರನ್ನರ್ ಅಪ್ ಯಾರಾಗಿದ್ರು ಅಂತ ಕೇಳಿದ್ರು ಅವಾಗ. ಇಲ್ಲಾಂದ್ರೆ ಯಾರು ನೋಡಿದ್ರೆ ಫ್ರಾನ್ಸ್ ದೇಶ ರನ್ನರ್ ಅಪ್ ಆಗಿತ್ತು. ಇನ್ನು ಮುಂದುವರೆದು 9ನೇ ಕ್ವಶನ್ ನೋಡ್ರಿ, ದ ಏನ್ಷಿಯಂಟ್ ಹರಪ್ಪನ್ ಸಿಟಿ ಆಫ್ ಲೂಥಲ್ ಈಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಅಂತೇಳಿ. ಅಂದ್ರೆ ಲೋಥಲ್ ಅನ್ನುವಂಥ ಒಂದು ಸಿಟಿ ಎಲ್ಲೇ ಐತಿ ಅಂತ ಪ್ರಶ್ನೆ ಮಾಡಿದನು. ಇದಕ್ಕೆ ಆನ್ಸರ್ ನೋಡಿದ್ರೆ ಗುಜರಾತ್ ಅಂತ ನಾವು ಮಾರ್ಕ್ ಮಾಡಬೇಕು. ಹಾಗಾದ್ರೆ 10ನೇ ಪ್ರಶ್ನೆ ನೋಡ್ರಿ, ಹೂ ವಾಸ್ ದ ವೈಸ್ ರಾಯ್ ಡ್ಯೂರಿಂಗ್ ದ ಸ್ಟಾರ್ಟ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಅಸಹಕಾರ ಚಳವಳಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ವೈಸ್ರಾಯ್ ಆಗಿದ್ದರು ಅಂತ ಹೇಳಿ ಕೇಳಿದರು. ಅವ್ರ ಹೆಸರು ಏನಪ್ಪ ಅಂದ್ರೆ ಲಾರ್ಡ್ ಚಲ್ಮ್ಸ್ಫೋರ್ಡ್ ಅಂತೇಳಿ. ಇನ್ನು ಮುಂದುವರೆದು 11ನೇ ಪ್ರಶ್ನೆಯಿಂದ ನಾವಿಲ್ಲಿ ಗಮನಿಸಿದಾಗ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MP ಇನ್ ಪಾರ್ಲಿಮೆಂಟ್ ಅಂತ ಕೇಳಿದಾನು. ಅದ್ರ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ನಾವು ಹೇಳ್ತೇವೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಇನ್ನು 12ನೇ ಪ್ರಶ್ನೆ ನೋಡ್ರಿ, ವಾಟ್ ಈಸ್ ದ ಮೀನ್ ಬೈ ಸೆಕ್ಸ್ ರೇಷಿಯೋ ಅಂತೈತಿ. ಅಂದ್ರೆ ಲಿಂಗದ ಅನುಪಾತ ಏನು ಅಂತ ನಾವಿಲ್ಲಿ ನೋಡಿದಾಗ ಅದನ್ನ ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ಆಪ್ಷನ್ ಬಿ ಇದು ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ ನೋಡಿ, ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಲೈನ್ ವಾಟರ್ ಲೇಕ್ ಇನ್ ಇಂಡಿಯಾ ಈಸ್ ಅಂತ ಕೇಳಿದ್ರು. ಹಂಗಾದ್ರೆ ಯಾವುದು ಒಂದು ಉಪ್ಪು ನೀರಿನ ಒಂದು ಸರೋವರ ಆಗೈತಿ ಅಂತ ಕೇಳಿದ್ರು. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸಂಬಾ ಸರೋವರ ಆಗಿದೆ. ಇನ್ನು ನೋಡಿ ಮುಂದುವರೆದ, ಆಗ್ರಾ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಡ್ಯಾಶ್ ಅಂತಿದೆ. ಅಂದ್ರೆ ಆಗ್ರಾ ಸಿಟಿ ಯಾವ ನದಿ ಮೇಲೆ ಇದೆ ಅಂತೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಆನ್ಸರ್ ಏನು ನೋಡಪ್ಪ ಅಂತಂದ್ರೆ ಆಪ್ಷನ್ ಎ ಯಮುನಾ ನದಿ ಆಗಿದೆ. ಇನ್ನು ಮುಂದುವರೆದು ನೋಡ್ರಿ, ಹಾಗಾದ್ರೆ 15ನೇ ಕ್ವಶನ್ ಲಾಸ್ಟ್ GK ಒಳಗೆ ನಾನು ನೋಡಿದಾಗ, ವಿಚ್ ಸ್ಕೀಮ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಯೂತ್ ಇನ್ ಆರ್ಮ್ಡ್ ಫೋರ್ಸಸ್ ಅಂತ ಕೇಳಿದಾನು. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ಆನ್ಸರ್ ಆಗೈತಿ. ಏನಪ್ಪ ಅಂದ್ರೆ ಅಗ್ನಿಪಥ್ ಅನ್ನುವಂಥ ಸ್ಕೀಮನ್ನು ಎಂಟ್ರಿ ಮಾಡಿದ್ದಾರೆ. ಇನ್ನು ಮುಂದಿನದಾಗಿ ಇನ್ನು 15 ಕ್ವಶನ್ ಏನಪ್ಪ ಅಂತಂದ್ರೆ ಸೈನ್ಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳದಾವು. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್ on an object is known as
ಡ್ಯಾಶ್ ಅಂತ ಇದೆ. ಹಂಗಾರೆ ಇದರ ಆನ್ಸರ್ ನೋಡಿದಾಗ ಏನಾಗಿದೆ ನೋಡ್ರಿ ಇಲ್ಲಿ ವೇಟ್ ಆಫ್ ದ ಆಬ್ಜೆಕ್ಟ್ ಆಗ್ತದ, ವೇಟ್ ಆಫ್ ದ ಆಬ್ಜೆಕ್ಟ್. ಇನ್ನು 17ನೇ ಪ್ರಶ್ನೆ ನೋಡ್ರಿ, ದ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಸೆಲ್ಸ್ ಯೂಸ್ಡ್ ಟು ಫಾರ್ ಏನಾಗ್ತಿವಿ ಎರಡು ಸೆಕ್ಸ್ ಸೆಲ್ಸ್ ಕೂಡಿದಾಗ ಅಂತ ಕೇಳ್ತಾನೋ ಅದ್ರ ಹೆಸರು ಏನಪ್ಪ ಅಂತಂದ್ರೆ ಜೈಗೋಟ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಆನ್ಸರ್ ಏನಪ್ಪ ಜೈಗೋಟ್ ಆಗೈತಿ. ಇನ್ನು 18ನೇ ಪ್ರಶ್ನೆ ನೋಡ್ರಿ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ದ ಆಂಗಲ್ ಬಿಟ್ವೀನ್ ಡ್ಯಾಶ್ ಅಂತಿದೆ. ಹಾಗಾದ್ರೆ ಇದರ ಒಂದು ಕ್ವಶನ್ ಅರ್ಥ ಏನು ಅಂತಂದ್ರೆ ಇದು ಆನ್ಸರ್ ಏನು ಅಂತಂದ್ರೆ ನಾರ್ಮಲ್ ಆನ್ ದ ಸರ್ಫೇಸ್ ಅಂಡ್ ಇನ್ಸಿಡೆಂಟ್ಲಿ ಆಗಿರ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ದ ಅನ್ರೈಪ್ ಮ್ಯಾಂಗೋಸ್ ಕಂಟೈನ್ ಅಂತದ ಅಂದ್ರೆ ಮಾವಿನಲ್ಲಿ ಇರ್ತಕ್ಕಂಥ ಒಂದು ಆಸಿಡ್ ಯಾವುದು ಅಂತ ಕೇಳಿದಾಗ ಉತ್ತರ ನೋಡ್ರಿ ಏನೈತಿ ಟಾಟಾನಿಕ್ ಆಸಿಡ್ ಇದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ 25ನೇದು, ದ ಪಿ ಎಚ್ ವ್ಯಾಲ್ಯೂ ಆಫ್ ಮಿಲ್ಕ್ ಈಸ್ ಅಂದ್ರೆ ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟು ಇದೆ ಅಂತ ಕೇಳಿದಾನು. ದ ಆನ್ಸರ್ ಈಸ್ ಆಪ್ಷನ್ ಸಿ 6.6 ಆಗೈತಿ. ಇನ್ನು 21ನೇ ಪ್ರಶ್ನೆ ನೋಡಿ, ದ ವೇವ್ಸ್ ಯೂಸ್ಡ್ ಇನ್ ಕಾಮನ್ ಟಿವಿ ರಿಮೋಟ್ ಕಂಟ್ರೋಲ್ ಆರ್ ಡ್ಯಾಶ್ ಅಂತಿದೆ. ಅಂದ್ರೆ ನಾವು ಮನೆಯಲ್ಲಿ ಏನು ಟಿವಿ ರಿಮೋಟ್ ಕಂಟ್ರೋಲ್ ಬಳಸ್ತೀವಿ ಅದರಲ್ಲಿ ಬಳಸ್ತಕ್ಕಂಥ ರೇಸ್ ಯಾವ್ದು ಅಂತ ಕೇಳಿದಾನು. ಅದರ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಇನ್ಫ್ರಾರೆಡ್ ರೇಸ್, ಅವೇ ಕೆಂಪು ಕಿರಣಗಳು ಅಂತ ನಾವನ್ನ ಕರಿತೀವಿ. ಇನ್ನು 22ನೇ ಪ್ರಶ್ನೆ ನೋಡಿ, ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಇಸ್ ದಟ್ ಆಫ್ ಎ ಅಂತ ಐತಿ. ಅಂದ್ರೆ ಅತಿ ಚಿಕ್ಕ ಒಂದು ಜೀವಕೋಶವನ್ನು ಏನಂತ ಕರಿತೀವಿ ನಾವು ಎಂಥದ್ದು ಅಂತೀವಿ ಅಂದ್ರೆ ಮೈಕೋಪ್ಲಾಸ್ಮಾ ಅಂತ ಕರಿತೀವಿ ನಾವು. ಏನಿದು ಮೈಕೋಪ್ಲಾಸ್ಮಾ ಅಂತೇಳಿ ನಾವು ಅದನ್ನು ಕರಿತೀವಿ. ಹಾಗಾದ್ರೆ ಇನ್ನು 23ನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ರೈಮರಿ ಕಲರ್ಸ್ ಅಂತ ಐತಿ. ಪ್ರೈಮರಿ ಕಲರ್ಸ್ ಯಾವಪ್ಪ ಅಂತಂದ್ರೆ RGB ಅಂತ ನಾವು ಕರಿತೀವಿ. ಅಂದ್ರೆ ನೋಡ್ರಿ ರೆಡ್, ಗ್ರೀನು, ಬ್ಲೂ ಇವು ಪ್ರಾಥಮಿಕ ಬಣ್ಣಗಳು ಅಂತ ಕರ್ಸ್ಕೊಂಡಿದ್ದಾವೆ. ಇನ್ನು 24ನೇ ಪ್ರಶ್ನೆ ನೋಡಿ, ವಿಚ್ ವಿಟಮಿನ್ ಈಸ್ ಯೂಸ್ಡ್ ಬೈ ದ ಬಾಡಿ ಟು ಹೆಲ್ಪ್ ಬ್ಲಡ್ ಕ್ಲಾಟ್ ಅಂತಿದೆ. ಅಂದ್ರೆ ನಮ್ಮ ಶರೀರದಲ್ಲಿ ಏನಾದರೂ ಗಾಯಗಳಾದಾಗ ಏನು ಬ್ಲಡ್ ಕ್ಲಾಟಿಂಗ್ ಆಗಲಿಕ್ಕೆ ನಮ್ಮ ದೇಹದಾಗ ಯಾವ ವಿಟಮಿನ್ ಇರಬೇಕು ಅಂತ ಕೇಳಿದಾಗ ಇದರ ಆನ್ಸರ್ ಆಪ್ಷನ್ ಡಿ ವಿಟಮಿನ್ ಕೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 25ನೇ ಪ್ರಶ್ನೆ ನೋಡ್ರಿ, ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಫಾರ್ಮ್ಸ್ ದ ಸೀಡ್ ಅಂತೆ. ಅಂದ್ರೆ ಯಾವ ಹೂವಿನ ಒಂದು ಯಾವ ಭಾಗ ಬೀಜವನ್ನು ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತೈತಿ. ಅದರ ಆನ್ಸರ್ ಏನಪ್ಪಾ ಅಂತಂದ್ರೆ ಓವ್ಯೂಲ್ ಆಗಿದೆ. ನೋಡ್ರಿ ಆಪ್ಷನ್ ಎ ಓವ್ಯೂಲ್ ಆಗಿದೆ. ಇನ್ನು 26ನೇ ಪ್ರಶ್ನೆ ನೋಡ್ರಿ, ಅಟ್ ಪ್ಯೂಬರ್ಟಿ ಟೆಸ್ಟೋಸ್ಟಿರಾನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ರಿಲೀಸ್ಡ್ ಬೈ ಅಂತೆ. ಅಂದ್ರೆ ಮೇಲಲ್ಲಿ ಟೆಸ್ಟೋಸ್ಟಿರಾನ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ಅಂಗ ಯಾವುದು ಅಂತ ಕೇಳಿದ್ರೆ ಅದರ ಆನ್ಸರ್ ನೋಡ್ರಿ ಆಪ್ಷನ್ ಎ ಟೆಸ್ಟಿಸ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ದ ಪಾರ್ಟ್ ಆಫ್ ದ ಮ್ಯಾಗ್ನೆಟ್ ಫ್ರಮ್ ವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಇಸ್ ನೌನ್ ಆಸ್ ಅಂತೈತಿ. ಎಲ್ಲಿಂದ ಈ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ ಉದ್ಭವ ಆಗ್ತಾವ ಅಂತ ಕೇಳಿದಾನೆ ಅದ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಎ ನಾರ್ತ್ ಪೋಲ್ ಆಗೈತಿ. ಇನ್ನು ಮುಂದೆ ನೋಡ್ರಿ 28ನೇ ಕ್ವಶನ್, ಕೆಮಿಕಲ್ ಫಾರ್ಮುಲಾ ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಈಸ್ ಅಂತೈತಿ. ನಾಲ್ಕು ಆಪ್ಷನ್ದೊಳಗೆ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಆಪ್ಷನ್ ಸಿ ಮೆಗ್ನೀಷಿಯಂ ಆಕ್ಸೈಡ್ ಇದು ಕೆಮಿಕಲ್ ಫಾರ್ಮುಲಾ ಆಗಿದ್ದು ಅದರದ್ದು. ಇನ್ನು MgO ನೋಡ್ರಿ ಆಪ್ಷನ್ ಸಿ. ಇನ್ನು 29ನೇ ಪ್ರಶ್ನೆ ನೋಡ್ರಿ, ಹೂ ಡಿಸ್ಕವರ್ಡ್ ದ ಹಾರ್ಮೋನ್ ಇನ್ಸುಲಿನ್ ಯೂಸ್ ಟು ಟ್ರೀಟ್ ಡಯಾಬಿಟೀಸ್ ಅಂತೈತಿ. ಅಂದ್ರೆ ಡಯಾಬಿಟೀಸ್ ಟ್ರೀಟ್ ಮಾಡಲಿಕ್ಕೆ ಏನು ಬಳಸುತ್ತೋ ಅಂತಂದ್ರೆ ಇನ್ಸುಲಿನ್ ಅನ್ನು ಬಳಸ್ತೀವಿ ನಾವು. ಆ ಇನ್ಸುಲಿನ್ ಕಂಡುಹಿಡಿದಂಥ ವಿಜ್ಞಾನಿ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದಾನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫ್ರೆಡ್ರಿಕ್ ಬೆಂಟಿಂಗ್ ಆಗಿದೆ. ಇನ್ನು 30ನೇ ಕ್ವಶನ್ ಲಾಸ್ಟ್ ಅಂದ್ರೆ ಸೈನ್ಸಲ್ಲಿ 30ನೇ ಕ್ವಶನ್ ಲಾಸ್ಟ್ ಯಾವ್ದು ನೋಡ್ರಿ ಇಲ್ಲಿ, ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಬಿಟರ್ ಟೇಸ್ಟ್ ಅಂಡ್ ಡಸಂಟ್ ಚೇಂಜ್ ದ ಕಲರ್ ಆಫ್ ಅ ಬ್ಲೂ ಲಿಟ್ಮಸ್ ಅಂತ ಕೇಳಿದ. ಅಂದ್ರೆ ಯಾವುದೋ ಒಂದು ಕಹಿ ರುಚಿಯನ್ನು ಹೊಂದಿರ್ತೈತಿ ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಬಣ್ಣವನ್ನು ಬದಲಾಯಿಸುವುದಿಲ್ಲ. ಅದಕ್ಕೆ ಆಪ್ಷನ್ ಯಾವ ಸರಿಪ ಇದ್ರೊಳಗೆ ಅಂತಂದ್ರೆ ಆಪ್ಷನ್ ಎ ಬೇಸ್. ಇದಕ್ಕೆ ಪ್ರತ್ಯಾಮ್ಲ ಅಂತ ನಾವು ಕರಿತೀವಿ. ಇದು ಸರಿಯಾದ ಉತ್ತರ ಆಗಿದೆ. ಆತ್ಮೀಯ ವಿದ್ಯಾರ್ಥಿಗಳು, ಇನ್ನು ಮುಂದಿನ ಭಾಗದಲ್ಲಿ ಮ್ಯಾಥ್ಸಿಗೆ ಸಂಬಂಧಿಸಿದಂಗೆ 15 ಪ್ರಶ್ನೆಗಳು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಅದರಲ್ಲಿ ಮೊದಲೇ ಪ್ರಶ್ನೆ ನೋಡ್ರಿ, 48% ಆಫ್ 300 ಈಸ್ ಅಂತಿದೆ. ಯಾಕಂದ್ರೆ ಎಷ್ಟು ಬರ್ತೈತಿ ಅಂದ್ರೆ ಆನ್ಸರ್ ಅನ್ನು ನೋಡಿದಾಗ 144 ಬರ್ತೈತಿ. ಹೆಂಗೆ ಬರ್ತೈತಿ ಅಂತ ಹೇಳಿ ನಾವಿಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಅಭ್ಯರ್ಥಿಗಳೇ ಇಲ್ಲಿ ನೋಡ್ರಿ 48% ಆಫ್ 300 ಅಂತಿದೆ. ಇಲ್ಲಿ ಈ 48% ಇದರ ಅರ್ಥ ಏನು? 48/100 ಆಫ್ ಅಂದರೆ ಇಂಟು 300 ಬಂದಿದೆ. ಕಟ್ ಮಾಡಿರಲಿ 2 0 ಕ್ಯಾನ್ಸಲ್ ಆಯಿತು. 48 ಮೂರಲೆ ಗುಣಾಕಾರ ಮಾಡಿಪ್ಪ ಅಂತಂದ್ರೆ
144 ಬರ್ತದೆ. ಈಗ ರೈಟ್ ಆನ್ಸರ್ ಏನಂತ್ರಿ 144 ಆಯಿತು. ಇನ್ನು ಮುಂದುವರೆದು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ನಿಮ್ಮ ಮುಂದೆ ಐತಿ. ಏನಪ್ಪ ಅಂತಂದ್ರೆ ಆ ರನ್ನರ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 300 ಮೀಟರ್ ಇನ್ 30 ಸೆಕೆಂಡ್ ಅಂತಿದೆ. ಮುಂದೆ ಏನು ಕೇಳ್ತಾನಂದ್ರೆ ಫೈಂಡ್ ಹೀಸ್ ಸ್ಪೀಡ್ ಇನ್ kph ಅಂತಿದೆ. ಅಂದ್ರೆ ಅವನ ಸ್ಪೀಡ್ ಅಂದ್ರೆ ಏನು ಮಾಡಿ km/h ನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದಾನು. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಎಷ್ಟೈತ್ರಿ 300 ಇದೆ. ಓಕೆ, ಆಮೇಲೆ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾನು 30 ಸೆಕೆಂಡ್ ಕೊಟ್ಟಿದ್ದಾನು. ಹಾಗಾದ್ರೆ ನಮ್ಗೆ ಸ್ಪೀಡ್ ಕಂಡುಹಿಡಿಯೋ ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸ್ಪೀಡ್ S = d/t ಅನ್ನು ಬಳಸ್ತೀವಿ. d ಅಂದ್ರೆ ಡಿಸ್ಟೆನ್ಸ್, t ಅಂದ್ರೆ ಟೈಮ್. ಹಾಗಾದ್ರೆ ನೋಡ್ರಿ S = t ಎಷ್ಟೈತಪ್ಪ, ಈಗ ಡಿಸ್ಟೆನ್ಸ್ ಎಷ್ಟಿದೆ 300 ಹಾಕ್ತೀವಿ. ದೆನ್ t ಟೈಮ್ ಎಷ್ಟೈತಿ 30 ಸೆಕೆಂಡ್ ಐತಿ. ಈಗ ನಾವು ಇದಕ್ಕೆ ಕಟ್ಟ ಹೊಡೆದ ಮುಂದಿಟ್ಟಪ್ಪ ಅಂತಂದ್ರೆ ಏನು ಬರ್ತೈತಿ ಮೀಟರ್ ಪರ್ ಸೆಕೆಂಡ್ ಬರ್ತದೆ. ಅದನ್ನ ಕನ್ವರ್ಟ್ ಮಾಡಲಿಕ್ಕೆ ಡೈರೆಕ್ಟ್ ಆಗಿ ನಾವು ಏನು ಮಾಡ್ತಪ್ಪ ಅಂದ್ರೆ 18/5 ಮಲ್ಟಿಪ್ಲೈ ಮಾಡಿಬಿಡೋದು. ಅಂದ್ರೆ ಈಸಿಯಾಗಿ ಎಟ್ ಎ ಟೈಮ್ ಏನಾಗೈತಿ km/h ಕನ್ವರ್ಟ್ ಆಗಿಬಿಡುತ್ತೆ. ನೋಡಿ ಹಂಗಾರೆ 0 ಕ್ಯಾನ್ಸಲ್ ಆಯ್ತು. 3 ಒಂದಲೇ 3 ಹತ್ತಲೇ ಹೋಯ್ತು. ಆಮೇಲೆ 5 ಒಂದಲೇ 5 ಎರಡಲೇ, ನೆಕ್ಸ್ಟ್ 18 ಎರಡಲೇ 36. ಹಂಗಾರೆ 36 kph ಇದರ ಆನ್ಸರ್ ಆಗೈತಿ. ಓಕೆ, ಈಗ ನಮ್ಮ ರೈಟ್ ಆನ್ಸರ್ ಏನ್ರಿ ಆಪ್ಷನ್ ಬಿ 36 km/h ಆಗಿದೆ. ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನಾವು ಇಲ್ಲಿ ಮುಂದುವರೆದು 33ನೇ ಪ್ರಶ್ನೆಯನ್ನ ನಾನು ನೋಡಾಕ 3 ಲೈನ್ ದೊಡ್ಡ ಪ್ರಶ್ನೆ, ಬಹಳಷ್ಟೇನು ಡೀಟೇಲ್ಸ್ ಕೊಟ್ಟಿದ್ದಾನು. ಹೆಂಗೆ ಬಿಡಿಸಪ್ಪ ಅಂತ ಅನಿಸ್ತತಿ. ಆದರೆ ಈಸಿಯಾಗಿ ಒಂದು ಪ್ರಶ್ನೆಯನ್ನು ಬಿಡಿಸ್ಬೋದು. ಮೊದಲು ಪ್ರಶ್ನೆ ಏನಂತ ನೋಡೋದಿಲ್ಲ. ದ ಎವರೇಜ್ ಏಜ್ ಆಫ್ 5 ಮೆಂಬರ್ಸ್ ಇನ್ ಎ ಫ್ಯಾಮಿಲಿ ಈಸ್ 46 ಅಂತ ಇದೆ. ಇನ್ನು ಒನ್ ಫ್ಯಾಮಿಲಿ ಮೆಂಬರ್ ಗಾಟ್ ಮ್ಯಾರಿಡ್, ಅದ್ರಾಗ ಒಬ್ಬ ಫ್ಯಾಮಿಲಿ ಮೆಂಬರ್ ಮ್ಯಾರಿ ಆದಂದ್ರೆ ಇನ್ನೊಬ್ಬರ ಏನ ಫ್ಯಾಮಿಲಿಗೆ ಇನ್ಕಮ್ ಅವರು ಇನ್ಕಮಿಂಗ್ ಆಗ್ತಾರೆ. ಹಾಗಾದ್ರೆ ಏನಂತಾರೆ ಡ್ಯೂ ಟು ದಿಸ್ ಎವರೇಜ್ ಈಸ್ ಡಿಕ್ರೀಸ್ಡ್ ಬೈ 3 ಅಂತ. ಈಗ ಆಗೋದ್ರಿಂದ 3 ಏನಾಗ್ತದೆ 3 ಡಿಕ್ರೀಸ್ ಆಗತೈತಿ. ಹಾಗಾದ್ರೆ ಫೈಂಡ್ ದ ಏಜ್ ಆಫ್ ನ್ಯೂ ಫ್ಯಾಮಿಲಿ ಮೆಂಬರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂಗಾದ್ರೆ ನೋಡಿಲ್ಲ, ಮೊದಲ ಇಲ್ಲಿ ಎಷ್ಟು ಇದ್ರು ಅಂತಂದ್ರೆ 5 ಮೆಂಬರ್ ಇದ್ರು ನಮ್ಮ ಫ್ಯಾಮಿಲಿ ಒಳಗೆ. ಅವ್ರ ಎವರೇಜ್ ಏಜ್ 46 ಇತ್ತು. ಇವೆರಡು ಗುಣಾಕಾರ ಮಾಡಿದ್ರೆ 235 ಆಗ್ತದೆ ಒಟ್ಟು ಏಜ್ ಅವ್ರದ್ದು. ಇದ್ರಾಗ ಒಬ್ಬ ಫ್ಯಾಮಿಲಿ ಮೆಂಬರ್ ಏನಲ್ಲ ಮ್ಯಾರೇಜ್ ಆದ ಕೂಡಲೇ 6 ಜನ ಅದ ಟೋಟಲ್ ಮನಿ ಒಳಗೆ. ಅವ್ರದ ಎವರೇಜ್ ಏಜ್ ಒಳಗೆ ಎಷ್ಟು ಕಡಿಮೆ ಆಗತ್ತಿ 46 3 ಕಡಿಮೆ ಆದ್ರೆ 43 ಆಗತ್ತೆ. ಹಂಗಾದ್ರೆ ಈ ಒಂದು ಇದ್ರೊಳಗೆ ಇನ್ನು ಒಟ್ಟು ಏಜ್ ಎಷ್ಟು ಆಗ್ತದೆ 6 ಮಂದಿ ಇದ್ದಾಗ 258 ಆಗ್ತದೆ. 43 × 6 ಮಾಡ್ತೀರಿ 258 ಆಗ್ತದೆ. ಇವಾಗ ಇದ್ರೊಳಗೆ ಕಳೆದು ಬಿಡ್ಬೇಕು. ಅಂದ್ರೆ 6 ಮಂದಿಯಾಗ 5 ಮಂದಿ ತೆಗೆದ್ರೆ ಒಬ್ಬ ಪರ್ಸನ್ ನ್ಯೂ ಪರ್ಸನ್ ಇರ್ತಾನವ. ಅಂದ್ರೆ 258 ಒಟ್ಟು ಏಜ್ದಾಗ 230 ಏಜ್ ಕಳೆದ್ರಿ ಅಂದ್ರೆ 8 2 28 ಇಯರ್ ಇಲ್ಲಿ ಈ ಹೊಸ ಮೆಂಬರ್ದ ಏಜ್ ಆಗಿರ್ತದೆ. ಓಕೆ, ಇನ್ನು ಮುಂದುವರೆದು 34ನೇ ನೋಡ್ರಿ. ದ ಎವರೇಜ್ ವೇಟ್ ಆಫ್ 8 ಪರ್ಸನ್ ಇನ್ಕ್ರೀಸಸ್ ಬೈ 2.5 kg. ಅಂದ್ರೆ 8 ಅಭ್ಯರ್ಥಿಗಳ ಅಥವಾ 8 ವ್ಯಕ್ತಿಗಳ ಒಂದು ವೇಟ 2.5 kg ಅಂತ ಹೆಚ್ಚಾಗತೈತಿ. ಯಾವಾಗ ಅಂತಂದ್ರೆ ವೆನ್ ಅ ನ್ಯೂ ಪರ್ಸನ್ ಕಮ್ಸ್ ಇನ್ ಎ ಪ್ಲೇಸ್ ಆಫ್ ಒನ್ ಆಫ್ ದೆಮ್ ವೇಯಿಂಗ್ 65 kg. ಅಂದ್ರೆ 65 kg ವ್ಯಕ್ತಿಯನ್ನ ಅಲ್ಲಿಂದ ತೆಗೆದು ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಹಾಕಿದಾಗ 2.5 kg ಹೆಚ್ಚಾಗತ್ತೆ ಅಂತ ಹೇಳ್ತಾನು. ಮುಂದೆ ಏನು ಪ್ರಶ್ನೆ ಮಾಡಿಪ್ಪ ನಿಮ್ಗೆ ಅಂತಂದ್ರೆ ವಾಟ್ ಮೈಟ್ ಬಿ ದ ವೇಟ್ ಆಫ್ ನ್ಯೂ ಪರ್ಸನ್ ಅಂತ ಕೇಳ್ತಾನೆ. ಹಂಗಾರೆ ಯಾರನ್ನ ಹೊಸವಾಗಿ ಹಾಕಿರಲ್ಲ ವ್ಯಕ್ತಿ ಅವ್ನ ವೇಟ್ ಎಷ್ಟು ಇರಲಿ ಅಂತ ಕೇಳ್ತಾನು. ಅವಾಗ ಅದ್ರ ಫಾರ್ಮುಲಾ ಏನಪ್ಪ ಅಂತಂದ್ರೆ ನ್ಯೂ ಪರ್ಸನ್ ವೇಟ್ ಈಸ್ ಈಕ್ವಲ್ ಟು ಏನೈತೆ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದ್ರಲ್ಲ ನಂಬರ್ ಆಫ್ ಪರ್ಸನ್ಸ್ ಇಂಟು ಇಲ್ಲೇ ಇನ್ಕ್ರಿಮೆಂಟ್ ಆಫ್ ವೇಟ್ ಎಷ್ಟೈತಿ ಅದನ್ನ ಹಾಕ್ತೇವೆ. ಇನ್ಕ್ರಿಮೆಂಟ್ ಇನ್ ವೇಟ್ ಎಷ್ಟಾಗೈತೆ ಅದು ಇದಕ್ಕೆ ಕೊನೆಗೆ ಪ್ಲಸ್ ಎಷ್ಟು kg ವ್ಯಕ್ತಿಯನ್ನು ಅಲ್ಲಿಂದ ಹೊರಗೆ ತೆಗೆದಾರು ಅನ್ನೋದು. ಅಂದ್ರೆ ರಿಪ್ಲೇಸ್ಡ್ ಪರ್ಸನ್ ವೇಟ್ ಅನ್ನ ಇದೆ ನಾವು ಹಾಕ್ತೇವೆ. ನೋಡ್ರಿ, ಹಾಗಾದ್ರೆ ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದ್ರಿ
ಎಂದಿದ್ರೆ ಇಂಟು ಇನ್ಕ್ರಿಮೆಂಟ್ ವೇಟ್ ಎಷ್ಟಿರ್ತದೆ 2.5 kg ಐತಿ. ಇಲ್ಲಿ ಮುಂದೆ ಪ್ಲಸ್ 65 kg ವ್ಯಕ್ತಿನ ತೆಗೆದಾರು. ಇದನ್ನು ಸಾಲ್ವ್ ಮಾಡಿ ಏನಕ್ಕೆ ನೋಡ್ರಿ. ಹಾಗಾದ್ರೆ 8 ಇಂಟು 2.5 ಮಾಡಿದ್ರೆ ಅಂದ್ರೆ 20 ಬರ್ತದೆ. ಪ್ಲಸ್ ಇದು 65 ಐತಿ, ಎರಡು ಕೂಡಿಸಿದ್ರೆ 85 kg ಆಗ್ತದೆ. ಅಂದ್ರೆ ಇಲ್ಲಿ ನಮ್ಮ ಆನ್ಸರ್ ಯಾವುದು ನೋಡಿದ್ರೊಳಗೆ ಆಪ್ಷನ್ ಸಿ ಉತ್ತರ ಆಗೈತಿ. ಸರಿ, ಹಾಗಾದ್ರೆ ಈ ಒಂದು ಲೆಕ್ಕ ನಿಮ್ಗೆ ತಿಳಿದೈತಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣಂತ. ಮುಂದುವರೆದು 35ನೇ ಪ್ರಶ್ನೆಯನ್ನು ನಾನು ನೋಡೋಣಂತ. ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ RS 12,000 at rate 15% per annum for 3 years ಅಂತ. ಅಂದ್ರೆ ಈ ಒಂದು ಲೆಕ್ಕ ಎದ್ರ ಮೇಲೆ ಇದಪ್ಪ ಅಂತಂದ್ರೆ ಸರಳ ಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯುವಂಥ ಲೆಕ್ಕ ಐತಿ. ಮೊದಲು ಏನೇನು ಕೊಟ್ಟ ನೋಡ್ರಿ. ಸಮ್ ಆಫ್ ಎಷ್ಟು ಕೊಟ್ಟಿದ್ದಾನು ಅಂದ್ರೆ ಪ್ರಿನ್ಸಿಪಲ್ 12,000 ಐತಿ, ರೇಟ್ 15% ಐತಿ, ಟೈಮಿಂಗ್ ಎಷ್ಟು ಐತ್ರಿ 3 ವರ್ಷ ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಇದನ್ನು ಕಂಡುಹಿಡಿಯಾಕ ಫಾರ್ಮುಲಾ ತಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ದಟ್ ಈಸ್ I is equal to PTR upon 100 ಅನ್ನ ನಾವಿಲ್ಲಿ ಬಳಸ್ತೇವೆ. ಅಂದ್ರೆ PTR upon 100 ಅನ್ನ ಹಚ್ಕೊಂಡ ನಂತರ ಇಲ್ಲಿ ಒಂದು ವ್ಯಾಲ್ಯೂನ ಹಾಕೊಂಡು ನೋಡಿ. I is equal to P ಎಷ್ಟಿದೆಪ್ಪ 12,000 ಇದೆ ಇಂಟು ಎಷ್ಟ ಟೈಮಿಂಗ್ 3 ವರ್ಷ ಐತಿ ಇಂಟು ರೇಟ್ ಎಷ್ಟೈತಿ 15 ಡಿವೈಡೆಡ್ ಬೈ 100 ಆಗ್ತೀರಿ. ಇವನ್ನ ಕಟ್ ಹೊಡಿಯೋದ್ರಿಂದ 2 0 ಹೋಯ್ತು. ಉಳಿತೆ ನೋಡಿಲ್ಲ, ಇಲ್ಲಿ 120 ಅದ, ಇಲ್ಲಿ 3 ಅದ, ಇಲ್ಲಿ 15 ಅದ. ಇವು ಮೂರನ್ನು ನೀವು ಗುಣಾಕಾರ ಮಾಡಿರಿ ಅಂತಂದ್ರೆ 5,400 ಆನ್ಸರ್ ಬರ್ತದೆ. ಅಂದ್ರೆ ಇದು ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಸಿ ರೈಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಲೆಕ್ಕ ನೋಡಿಲ್ಲ 36ನೇದು 60 ಅನುಪಾತ 140 ಬರೋಬ್ಬರಿ ಎಷ್ಟು ಒಂದು ಕೇದ ಅಂದ್ರೆ 60:140 ವಾಟ್ ಒಂದು ಕೇದನು. ಅಂದ್ರೆ ಇದನ್ನ ಯಾವ ರೂಪದಾಗ ನಾವು ಬರ್ತೀವಿ ನೋಡಿಲ್ಲ. ಮೊದಲ 60/140 ಅಂತ ಬರ್ಕೊತೀವಿ. ಇದನ್ನ ನಾವು ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗ್ತದೆ. 0 0 ಕಟ್ ಹೊಡಿತೀರಿ. ಆಮೇಲೆ 2 ಮೂರಲೆ 2 7 ಬಂತು. ಒಂದ್ಸಲ ಇಲ್ಲಿ ಬರೀತೀನಿ ನೋಡ್ರಿ. 3/7 ಬರ್ಬೋದು. ಈಗ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ ಇದನ್ನ ನಮ್ಗೆ ಆನ್ಸರ್ ಬರ್ತದೆ. ಸಿಂಪಲ್ 3ರಿಂದ 7ರಿಂದ ಭಾಗಿಸ್ತೀವಿ. ಹತ್ತಂಗಿಲ್ಲ ಅಂದ್ರೆ ಪಾಯಿಂಟ್ ಕೊಡ್ತೀವಿ. ಪಾಯಿಂಟ್ ಕೊಟ್ಟರೆ 30 ಆಯಿತು. 7 ಒಂದಲೇ 7 4 28 7 4 28 2 ಉಳಿತು ಅಂದ್ರೆ 20 ಆಯಿತು. 7 2 14 ಅಂದ್ರೆ ಸಿಂಪಲ್ ತಗೋತೀವಿ. ಅದು ನಿಮ್ಮ ಆನ್ಸರ್ ಎಷ್ಟು ಬಂತು 0.42 ಆಗಿದೆ. ಇದು ನಿಮ್ಗೆ ತಿಳಿದಿರಲಿ. ಇದಾಗಾದ್ರೆ ಮುಂದಿನ ಪ್ರಶ್ನೆಗೆ ನಾವು ಸ್ವಿಚ್ ಆಗೋಣ ಅಂತ. 37ನೇ ಪ್ರಶ್ನೆ ನೋಡಿದಾಗ ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಹೂಸ್ ಡಯಾಮೀಟರ್ ಈಸ್ 14 ಸೆಂಟಿಮೀಟರ್ ಅಂತ. ಅಂದ್ರೆ ಒಂದು ವೃತ್ತದ ಸರ್ಕಲ್ ಅಂದ್ರೆ ಒಂದು ವೃತ್ತದ ಡಯಾಮೀಟರ್ ನಾನು 14 ಸೆಂಟಿಮೀಟರ್ ಕೊಟ್ಟ. ಇಲ್ಲಿ ಗೊತ್ತೈತಿ ಒಂದು ವೃತ್ತ ಅಂತಂದ್ರೆ ಇದಕ್ಕೆ ಡಯಾಮೀಟರ್ ಅಂತ ಕರಿತೀವಿ. ಇದು ಟೋಟಲ್ 14 ಸೆಂಟಿಮೀಟರ್ ಕೊಟ್ಟಿದ್ದಾನು. ಕೇಳಿದಾನೇನ ಈ ಸರ್ಕಲ್ ಏರಿಯಾ ಕೇಳಿದಾನು. ಹಂಗಾರೆ ಈ ಸರ್ಕಲ್ ಏರಿಯಾ ಕೇಳಿದಾನು ಅಂತಂದ್ರೆ ಫಾರ್ಮುಲಾ ಏನೈತಿ ಅಂತಂದ್ರೆ ನೋಡ್ರಿ A is equal to 5r². ಹೌದಾ? ಇಲ್ಲಿ ನೋಡ್ರಿ 5 ಅಂತಂದ್ರೆ 22/7 ತಗೋತೀವಿ. r² r ಅಂತಂದ್ರೆ ರೇಡಿಯಸ್ ತ್ರಿಜ್ಯ. ಹಂಗಾರೆ ತ್ರಿಜ್ಯ ಎಷ್ಟಾಗ್ತದೆ ನೋಡ್ರಿ. ಇದು 14 ಡಯಾಮೀಟರ್ ಐತಂದ್ರೆ ಇದು 7 ಇರ್ತದೆ. ಇಲ್ಲಿ ಅಂದ್ರೆ 7 ಸೆಂಟಿಮೀಟರ್ ಏನಾಗ್ತದೆ ಅಂದ್ರೆ ರೇಡಿಯಸ್. ಇಲ್ಲಿ r² 7 × 7 ಬರೀತೀವಿ. ಅದು r² ಅನ್ನ ಇನ್ನು ಕಟ್ ಹೊಡಿ ನೋಡ್ರಿ. 7 ಒಂದಲೇ 7 ಅಂತ ಕಟ್ ಹೊಡಿತೀರಿ. ಇನ್ನು 22 × 7 ನೋಡಿ. 22 × 7 7 14 ಒಂದು ಕೈಲ 7 14 15. ಆನ್ಸರ್ ಏನಿದೆ ನೋಡ್ರಿ 154 ಸೆಂಟಿಮೀಟರ್ ಸ್ಕ್ವೇರ್ ನಿಮ್ಮ ಆನ್ಸರ್ ಆಗೈತಿ. ಓಕೆ, ಇನ್ನು ಮುಂದುವರಿಯೋದ 38ನೇ ಪ್ರಶ್ನೆಯಲ್ಲಿ ನೋಡಿ ಏನೈತಪ್ಪ ಅಂತಂದ್ರೆ ಇಫ್ x + y = 6 ಅಂತ ಕೊಟ್ಟಿದ್ದಾನೆ. ಮತ್ತೇನಂತಾನವ ಅಂಡ್ x × y = 8 ಅಂತ ಕೊಡ್ತಾನೆ. ಕೇಳ್ತಾನೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅನ್ನೋ ಅದರ ಜೊತೆಗೆ ಒಂದು ಕಂಡೀಷನ್ ಹೇಳ್ತಾನವ ಸಿಂಪಲ್ ಆಗಿ x ಈಸ್ ಗ್ರೇಟರ್ ದ್ಯಾನ್ y ಅಂತ. ಅಂದ್ರೆ x ಬೆಲೆಯು
ವಾಯ್ಗಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಯಾವ ಎರಡು ಬೆಲೆಗಳನ್ನ ಕೂಡಿಸಿದ್ರೆ 6 ಬರ್ತೈತಿ ಮತ್ತು ಅವೇ ಎರಡು ನಂಬರ್ಗಳನ್ನು ಗುಣಿಸಿದ್ರೆ 8 ಬರಬೇಕು ಅಂತ ನಂಬರ್ಗಳನ್ನು ಹಾಕ್ಬೇಕು ಅಷ್ಟೇ. ಹಾಗಾದ್ರೆ ನೋಡಿ ಎಕ್ಸ್ ಪ್ಲಸ್ ವಾಯ್ = 6 ಬರೀತಾನೆ ಒಂದ್ಸಲ. ಆಮೇಲೆ ಇಲ್ಲಿ ಎಕ್ಸ್ ವಾಯ್ = 8 ಬರ್ಬೋದೇನು. ಎರಡು ವ್ಯಾಲ್ಯೂ ಸಿಂಪಲ್ ಏನಪ್ಪ ಅಂದ್ರೆ ಇಲ್ಲಿ 4 + 2 ತಗೋತಾರೆ. 4 + 2 ಕೂಡಿದ್ರೆ 6 ಆಯಿತು. ಅಂದ್ರೆ ಇಲ್ಲಿ ಏನಾಯ್ತು ಎಕ್ಸ್ 4 ಐತಿ, ಅದನ್ನ ಅಲ್ಲಿ ಬಳಸ್ಬೇಕಲ್ಲ. ನೋಡ್ಲಿ 4 × y ಅಂದ್ರೆ 2 4 ಅಂದ್ರೆ ಎಕ್ಸ್ ನ ಬೆಲೆ ಇದು ಕೂಡ ಕಂಪೇರ್ ಆಗಿದೆ ಹಾಗೂ y ಗಿಂತ ಹೆಚ್ಚಿದೆ. ಹಾಗಾಗಿ ಈ ಒಂದು ಪ್ರಶ್ನೆ ಉತ್ತರ ಏನಾಗತ್ತಪ್ಪ ಅಂದ್ರೆ ಎಕ್ಸ್ ಬೆಲೆ 4 ಆಗ್ತೈತಿ ಅನ್ನುವಂಥದ್ದು. ಓಕೆ, ಸರಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯಲ್ಲಿ ಮುಂದುವರಿಯೋಣ. ನಾವು ನೋಡಿ ಏನು ಪ್ರಶ್ನೆ ಕೊಟ್ಟಿದ್ದಾನೆ. ಇಫ್ 273 divided by x is equal to 3, then find the value of x ಅಂತ. ಹೌದಾ? ಸರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನೈತಿ 273 ಕೆಳಭಾಗದಲ್ಲಿ ಎಷ್ಟೈತ್ರಿ x ಐತಿ is equal to 3. x ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸಿಂಪಲ್ ಆಗಿ ಏನಾಗ್ತೈತಿ, ಈ x ಈ ಕಡೆ ಹೋಗ್ತೈತಿ, 3 ಇಲ್ಲಿ ಬರ್ತದೆ. ಅಥವಾ ಇಲ್ಲೇ ನಾವು ಕಂಡುಹಿಡಿದನ್ನು ತಗೋಬಹುದು. ಅದನ್ನ ಒಂದ್ಸಲ ಇಲ್ಲಿ ಬರೀತೇನೆ ಏನಂತೇಳಿ 273 divided by 3 is equal to x ಬೆಲೆ ಆಗಿರ್ತದ. ಇದನ್ನ ಕಟ್ ಹೊಡೆದಾಗ ನೋಡ್ರಿ 3 ಒಂದೇ 3 9 27 3 ಒಂದೇ 3 ಎಷ್ಟು ಬಂತ್ರಿ 91. ದ ರೈಟ್ ಆನ್ಸರ್ ಈಸ್ 91. ಸಿಂಪಲ್ ಆಗೈತಿ. ಇನ್ನೊಂದು ಸರಳ ಒಂದು ಸಿಂಪ್ಲಿಫಿಕೇಶನ್ ಲೆಕ್ಕ ಕೊಟ್ಟಿದ್ದಾವ. ಏನಂತ ನೋಡ್ರಿ 45 - 15 + 12 divided by 3 × 2 + 1 is equal to what ಅಂತ ಪ್ರಶ್ನೆ ಮಾಡಿದಾನು. ಅಭ್ಯರ್ಥಿಗಳಿಗೆ ಈ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಬೇಕಂದ್ರೆ ಬಾರ್ಡ್ಮಾಸ್ ನಿಯಮಗಳ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕಾಗ್ತದೆ. ಆ ಬಾರ್ಡ್ಮಾಸ್ ನಿಯಮಗಳನ್ನೂ ಕೂಡ ಒಂದು ಸಣ್ಣ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಇದನ್ನು ಸಾಲ್ವ್ ಮಾಡೋದಂತ ನೋಡಿಲ್ಲ. ಇಲ್ಲೇ ಮ್ಯಾಗ ಮೈನಸ್ ಮತ್ತು ಪ್ಲಸ್ ಐತೆ ಅಂಕಿಗಳ ನಡುವೆ. ಹಾಗಾದ್ರೆ ಬಾರ್ಡ್ಮಾಸ್ ನಿಯಮದ ಪ್ರಕಾರ ಮೊದಲು ಏನಾಗಬೇಕು, ಇದರೊಳಗೆ ಈ ಕೊಟ್ಟಿದ್ರೊಳಗೆ ಎಡಿಷನ್ ಆಗಬೇಕು, ನಂತರ ಸಬ್ಸ್ಟ್ರಾಕ್ಷನ್ ಆಗಬೇಕು. ಸರಿ. ಹಾಗಾದ್ರೆ ಎಡಿಷನ್ ಅಂದ್ರೆ 45 ಮತ್ತು 12 ಎರಡು ಕೂಡಿಸ್ಬೇಕಾಗುತ್ತೆ. 45 + 12 ಅಂದ್ರೆ 45 55 57. ಇಲ್ಲಿ ಮ್ಯಾಲೆ ಎಷ್ಟಾಗ್ತಪ್ಪ 57 - 15 ಬಂತು. ಒಂದು ಸ್ಟೆಪ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಿನೊಳಗೆ ಇಲ್ಲಿ ಇಂಟು ಮತ್ತು ಪ್ಲಸ್ ಐತಿ. ಇಂಟು ಮತ್ತು ಪ್ಲಸ್ ಇದ್ದಾಗ ಮೊದಲು ಏನು ಮಾಡ್ತಾರೋ ಇಂಟು ಮಾಡ್ತಾರೋ ಗುಣಾಕಾರ ಮಾಡ್ತೀವಿ. 3 × 2 + 1. ಓಕೆ. ಏನಾಗಾದ್ರೆ ಮುಂದುವರೆದ ಬಿಡಿಸ್ರ 57ರಾಗ 15 ತೆಗೆದ್ರೆ 7ರಾಗ 5 ಹೋದ್ರೆ 2, 5ರಾಗ 1 ಹೋದ್ರೆ 4 ಡಿವೈಡೆಡ್ ಬೈ 6 + 1 ಮಾಡಬೇಕಿಲ್ಲ 7. ಇನ್ನು ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗೈತಿ 7 ಅಂದರೆ 7 ಅಂದರೆ 42. ನೋಡಿ ಆನ್ಸರ್ ಐತಿ ನೋಡ್ರಿ, ಚೆಕ್ ಮಾಡಿ. ಎಸ್, ಆನ್ಸರ್ 6 ಬರ್ತದೆ. ಓಕೆ, ಸರಿ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನಾವು ಮೂವ್ ಆಗೋಣ ಅಂತ. ನೋಡಿಲ್ಲ, ಫೈಂಡ್ ದ ಸಮ್ ಆಫ್ 2x³ - 3y², 4x³ - 3y², 6x³ + 3y² ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಈ ಒಂದು ಬೀಜೋಕ್ತಿಗಳ ಸಂಕಲನ ಮಾಡಿ ಸಮ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನು. ಇಲ್ಲಿ ಸಿಂಪಲ್ ಆಗಿ ನಾವು ಏನು ಗೊತ್ತಿರಬೇಕಪ್ಪ ಅಂದ್ರೆ ಚರಾಕ್ಷರಗಳು ಮತ್ತು ಒಂದೇ ಇರತಕ್ಕಂಥವನ್ನ ಮತ್ತು ಘಾತಾಂಕಗಳು ಒಂದೇ ಇರತಕ್ಕಂಥವನ್ನ ಕೂಡಿಸೋದು ಮತ್ತು ಕಳೆದು ಮಾಡೋದ್ರ ಮುಖಾಂತರ ಇದನ್ನು ನಾವು ಮಾಡಬಹುದು. ನೋಡೋಣ. ಹಾಗಾದ್ರೆ ಇಲ್ಲಿ 2x³ 4x³ 6x³ ಇವೆಲ್ಲ ಏನದಪ್ಪ ಅಂತಂದ್ರೆ ಒಂದೇ ಚರಾಕ್ಷರ ಮತ್ತು ಘಾತಾಂಕವನ್ನು ಹೊಂದಿದವು. ಒಂದು ಕಡೆ ಬರ್ಬೋದು 2x³ ಐತಿ, ಇದು ಪ್ಲಸ್ ಅದೈತಿ, ಪ್ಲಸ್ 4x³ ಬರೀತನು. ಆಮೇಲೆ ಇಲ್ಲಿ ಪ್ಲಸ್ 6x³ ಬರ್ಕೋತಾನು. ಇನ್ನು ಉಳಿದಿದ್ದು y ಇದ್ರೆ y² ಇದ್ದಿದ್ದು ನೋಡಿ -3y² ಐತೆ. ಆಮೇಲೆ 3 ಮತ್ತೆ ಇನ್ನೊಂದು -3y² ಐತೆ. ಮತ್ತೆ ಮುಂದೆ ಇಲ್ಲಿ ಪ್ಲಸ್ 3y² ಐತೆ ನೋಡಿ, ಪ್ಲಸ್ 3y². ಈ ರೀತಿ ಬರ್ಕೊಂಡ್ಮೇಲೆ ನಾ ಇದೇ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ನೋಡೋಣ. ಸರಿಯಾಗಲ್ಲ. ಇಲ್ಲೇ ಇವೆಲ್ಲ 3 ಒಂದೇ ಚರಾಕ್ಷರದ ಘಾತಾಂಕ ಒಂದೈತಿ. ಕೂಡಿಸಾಗಿ ನೋಡಿ 2 4 6 6 12 x³ ಬಂತು. ಆಯ್ತಾ. ಇನ್ನು ಈ ಕಡೆ ನೋಡಿ ಇಲ್ಲೇ 2 ಮೈನಸ್ ಒಂದು ಪ್ಲಸ್ ಐತಿ. ಈಗ ಒಂದಕ್ಕೊಂದು ಏನಾದ್ರು ಕ್ಯಾನ್ಸಲ್ ಆದು. ಇನ್ನು ಇನ್ನೇನು ಉಳಿತು -3y² ಉಳಿತು. ಸರಿನಾ.
ಇನ್ನು ಮುಂದುವರಿದು ಇದ್ರಾಗ ಒಂದು ಕಾಮನ್ ನಂಬರನ್ನು ನಾವು ಹೊರಗೆ ತೆಗೆದಾಗ ಇವು ಎರಡು ಕರೆಯಲ್ಲ ಏನಾಗತ್ತೆ ಅಂದ್ರೆ 3 ಹೊರಗೆ ನಾವು ತೆಗೆದಾಗ ಕಾಮನ್ ತೆಗೆದಾಗ ಇಲ್ಲಿ ಬ್ರಾಕೆಟ್ನಾಗ ಹೇಳ್ತು 3 4 12 ಮತ್ತು ಎಕ್ಸ್ ಕ್ಯೂಬ್ ಉಳಿತದ ಮೈನಸ್ ಇರ್ತದ 3 ಹೊರಗೆ ಬರೋದು ಉಳಿದಿಲ್ಲ ವೈ ಸ್ಕ್ವೇರ್ ಉಳಿತದ ನೋಡ್ರಿ ಆಪ್ಷನ್ದಾಗ ಏನೈತಿ 3 ಇಂಟು 4x³ ಮೈನಸ್ ವೈ ಸ್ಕ್ವೇರ್ ಅಂದ್ರೆ ನಿಮ್ಮ ಆನ್ಸರ್ ಯಾವಪ್ಪ ಆಪ್ಷನ್ ಎ ಆಗಿರ್ತದೆ ಓಕೆ ಇನ್ನಾಗ ಮುಂದುವರೆದು 42ನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡ್ರಿ ದ ಸಮ್ ಆಫ್ 2 ನಂಬರ್ ಈಸ್ 45 ಎರಡು ನಂಬರ್ಗಳ ಮೊತ್ತ ಎಷ್ಟೈತಿ 45 ಐತಿ ಮತ್ತು ಅವುಗಳ ದೇರ್ ರೇಷಿಯೋ ಈಸ್ 7:8 ಅವುಗಳ ಅನುಪಾತ 7:8 ಐತಿ ಫೈಂಡ್ ದ ನಂಬರ್ಸ್ ಅಂತ ಪ್ರಶ್ನೆ ಮಾಡಿದ ಅಂದ್ರೆ ಆ ಎರಡು ನಂಬರ್ಗಳು ಯಾವುವು ಅಂತೇಳಿ ನಿಮ್ಗೆ ಪ್ರಶ್ನೆ ಮಾಡ್ಯಾನು ಇವಾಗ ನಾವು ಏನು ಮಾಡ್ತೇವಪ್ಪ ಅಂದ್ರೆ ಈ ಏನು ಅನುಪಾತ ಅದಲ್ಲ ಇವನು ಎಕ್ಸ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಂಡು ಮಾಡಿದಾಗ ನೋಡ್ರಿ 7x ಆ ಎರಡು ನಂಬರ್ಗಳು ಒಂದು 7x ಆಗಿರಲಿ ಮತ್ತೊಂದು 8x ಆಗಿರಲಿ ಅಂತ ತಗೋತೀವಿ ಅವುಗಳ ಮೊತ್ತ 45 ಅಂತ ಕೊಟ್ಟಿದ್ದಾನ ಹಾಗಾದ್ರೆ ಇವೆರಡನ್ನು ಸೇರಿಸೋಣ ಇವೆರಡನ್ನು ಸೇರಿಸಲಿ ಎಷ್ಟಾಯ್ತು 45 ಆಯ್ತು ಈಕ್ವಲ್ ಟು 45 ಆಯ್ತು ಇನ್ನು ಸಾಲ್ವ್ ಮಾಡಿದಾಗ 7 ಇಂಟು 15x ಈಸ್ ಈಕ್ವಲ್ ಟು 45 ಆಯ್ತು ಇನ್ನು ಕಟ್ ಹೊಡಿರಿಲ್ಲ ಡೈರೆಕ್ಟ್ 15 3 ಎಷ್ಟು ಬಂತು ಎಕ್ಸ್ ಬೆಲೆ 3 ಬಂತು ಈ 3ಅನ್ನು 7x ಮತ್ತು 8x ಗಳಲ್ಲಿ ನಾವು ಇನ್ಸರ್ಟ್ ಮಾಡಿದಾಗ 3 ಇಂಟು 7 7 21 ದೆನ್ 8 3 8 24 ನೋಡ್ರಿ ಯಾವ ನಂಬರ್ ಬಂದಾಗ ನೋಡ್ರಿ ಅದಾವಲ್ಲ ಎಸ್ ಆಪ್ಷನ್ ಬಿ 21 24 ಆನ್ಸರ್ ಆಗೈತಿ ಅನ್ನುವಂಥದ್ದು ಓಕೆ ಸರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಒಂದು ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಬಿಡಿಸೋಣಂತ ಈ ಒಂದು ಪ್ರಶ್ನೆಯಲ್ಲಿ ನಾವು ಮುಂದುವರೆದಾಗ ನೋಡ್ರಿ 43ನೇ ಪ್ರಶ್ನೆ ಅಂತ ಏನಪ್ಪ ಅಂದ್ರೆ ರೇಖಾಗಣಿತ ಮೇಲೆ ಪ್ರಶ್ನೆ ಬಂದದ ರೇಖಾಗಣಿತ ಮೇಲದ ಇನ್ ದ ಗಿವನ್ ಫಿಗರ್ ಟ್ರಾನ್ಸ್ವರ್ಸಲ್ ಲೈನ್ ಪಿ ಇಂಟರ್ಸೆಕ್ಟ್ ಲೈನ್ 1 ಅಥವಾ ಎಲ್ ಅಂತೀವಲ್ಲ ಪ್ಯಾರಲಲ್ ಟು ಎಂ ಫೈಂಡ್ ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ಎಕ್ಸ್ ಅಂತ ಕೇಳ್ತಾನೆ ಓಕೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ ಪೂರಕ ಕೋನ ಅಂತ ಕರೀತಾರೆ ಅಂದ್ರೆ ಎಕ್ಸ್ ನ ಪೂರಕ ಕೋನ ಯಾವುದು ಅಂತ ನಿಮ್ಮಲ್ಲಿ ಏನು ಮಾಡ್ಯಾನವ ಪ್ರಶ್ನೆ ಮಾಡಿದ ಸರಿ ನೋಡಿದ್ರೆ ಒಂದು ನಮ್ಮ ಡಾಟಾ ಕೊಟ್ಟಾನ ಮತ್ತು ಚಿತ್ರದ ಏನಂತೇಳಿ ಇಲ್ಲಿ ವಾಯ್ ಅಂತ ಕೊಟ್ಟಿದ್ದಾನು ಇದರ ಅಪೋಸಿಟ್ ಆಂಗಲ್ 115 ಡಿಗ್ರಿ ಅಂತ ಕೊಟ್ಟಾನು ಮತ್ತು ಇಲ್ಲಿ ಎಕ್ಸ್ ಕೊಟ್ಟಾನು ಈ ಥರ ಕಾಂಪ್ಲಿಮೆಂಟರಿ ಆಂಗಲ್ ಯಾವ್ದಕ್ಕೆ ಈಗ 115 ಇದು ಐತಿ ಅಂತಂದ್ರೆ ಇದು ಕೂಡ 115 ಡಿಗ್ರಿನೇ ಇರ್ತೈತಿ ಯಾಕಪ್ಪ ಅಂದ್ರೆ ಇವಕ್ಕೆ ಅನುರೂಪ ಕೋನಗಳು ಅಂತ ನಾವು ಕರಿತೀವಿ 115 ಇರ್ತದೆ ಇದು 115 ಐತಂದ್ರೆ ಇಲ್ಲೇ ಸರಳ ಯುಗ್ಮಗಳಲ್ಲಿ ಇದು ಎಕ್ಸ್ ಎಟ್ ಆಗ್ತಪ್ಪ ಅಂದ್ರೆ 65 ಡಿಗ್ರಿ ಆಗತ್ತೆ ಎಕ್ಸ್ ಬೆಲೆ ಎಷ್ಟಾಯ್ತು ಎಕ್ಸ್ ಆಂಗಲ್ 65 ಡಿಗ್ರಿ ಆಗ ಬಟ್ ನಮ್ಗೆ ಇದನ್ನು ಕೇಳಿಲ್ಲ ನಾವು ಇದರ ಕಾಂಪ್ಲಿಮೆಂಟರಿ ಆಂಗಲ್ ಎಷ್ಟಂತ ಕೇಳೋ ಅವಾಗ ಏನಾಗತ್ತಪ್ಪ ಅಂದ್ರೆ 90 ಡಿಗ್ರಿ ಮೈನಸ್ 65 ಡಿಗ್ರಿ ನಾವು ಮಾಡಬೇಕಾಗತ್ತಿ ಇದನ್ನ ನಾವು ಮಾಡಿದಾಗ ಇದರ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 25 ಡಿಗ್ರಿ ಬರ್ತದ ಇದು ನಿಮ್ಗೆ ಗೊತ್ತಿರಲಿ ಓಕೆ ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಇಫ್ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 20 ಡೇಸ್ ಅಂತ ಎ ಮತ್ತು ಬಿ ಇಬ್ಬರು ಕೂಡಿ ಒಂದು ಕೆಲಸವನ್ನ 20 ದಿನ ಮಾಡಿದ್ರು ಮತ್ತು ನೆಕ್ಸ್ಟ್ ಹೇಳ್ತಾನೆ ಆ್ಯಂಡ್ ಬಿ ಅಲೋನ್ ಬಿ ಒಬ್ಬನೇ ಅದನ್ನ 25 ದಿನದಾಗ ಮಾಡಾಕಿದ್ದಾನು ನೆಕ್ಸ್ಟ್ ಹೇಳ್ತಾ ನಾವು ಇನ್ ಹೌ ಮೆನಿ ಡೇಸ್ ಎ ಕ್ಯಾನ್ ಅಲೋನ್ ಕಂಪ್ಲೀಟ್ ದ ವರ್ಕ್ ಅಂತ ಕೇಳ್ತಾರೆ ಹಂಗಾರೆ ಅದೇ ಕೆಲಸವನ್ನು ಎ ಒಬ್ಬ ಎಷ್ಟು ದಿನಗಳಲ್ಲಿ ಮಾಡ್ತಾನು ಅಂತ ಪ್ರಶ್ನೆ ಮಾಡಿದನು ಆದ್ಮೇಲೆ ಇದನ್ನು ಬಿಡಿಸ್ಬೇಕು ಅನ್ನೋ ನೋಡ್ರಿ ಒಂದ್ಸಲ ಡಾಟಾ ಬರೀತನು ಎ ಪ್ಲಸ್ ಬಿ ಇಬ್ಬರು ಸೇರಿ ಏನಾಗತ್ತಪ್ಪ ಅಂದ್ರೆ 20 ದಿನದಾಗ ಬಿಡ್ಸತ್ತಾರು 20 ಡೇಸ್ದಾಗ ಇನ್ನು ಇದನ್ನ ಬಿ ಒಬ್ಬಗೆ ಕೊಟ್ಟಾಗ ಎಷ್ಟಾಗಿ ಮುಗಿಸತ್ತಾನೋ 25 ದಿನ ತಗೊಳಕತ್ತಾನು ಓಕೆ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋಕೆ ಒಂದು ಸಣ್ಣ ಫಾರ್ಮುಲಾ ಐತೆ ಏನಂತಂದ್ರೆ ಇದನ್ನ ಇಬ್ಬರು ಸೇರಿ ಇದನ್ನ ಎಕ್ಸ್ ಅಂತ ತಗೋತೀವಿ ಇದು ಒಂದು ಸಿಂಗಲ್ ವ್ಯಕ್ತಿಯ ವಾಯ್ ಅಂತ ತಗೋತೀವಿ ಇಲ್ಲಿ ಇದನ್ನ ಎಕ್ಸ್ ಇಂಟು ವಾಯ್ ಡಿವೈಡೆಡ್ ಬೈ ವಾಯ್ ಮೈನಸ್ ಎಕ್ಸ್ ಮಾಡಿಬಿಟ್ಟಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಏನು ಬರ್ತೈತಿ ಆನ್ಸರ್ ನಮ್ಗೆ ಸಿಕ್ಬಿಡ್ತದೆ ನೋಡ್ರಿ ಹಂಗಾದ್ರೆ ಎಕ್ಸ್ ಇಂಟು ವಾಯ್ ಅಂತಂದ್ರೆ 20 ಇಂಟು 25 ಎಕ್ಸ್ ಇಂಟು ವಾಯ್ 20 ಇಂಟು 25 ಬರಿತೀವಿ ನೆಕ್ಸ್ಟ್ ಸಿಂಪಲ್ ಆಗಿ ವಾಯ್ ಮೈನಸ್ ಎಕ್ಸ್ ಅಂದ್ರೆ 25 ಮೈನಸ್ 20 ಬರಿತೀವಿ 25 ಮೈನಸ್ 20 ಬರಿತೀವಿ ಇದನ್ನು ಮುಂದುವರಿಸಿದಾಗ ಇದನ್ನ ಸೇಮ್ ಬರೀತಾನೆ ಒಂದ್ಸಲ 20 ಇಂಟು 25 ಹಂಗೆ ಬರೀತಾನು ನೆಕ್ಸ್ಟ್ ನೋಡಿ 25 ಅಂದ್ರೆ ಇಲ್ಲಿ ಎಷ್ಟು ಉಳಿತು 5 ಉಳಿತು ಇದನ್ನು ಸಿಂಪ್ಲಿಫೈ ಮಾಡಿಬಿಡೋದು 5 ಒಂದನೇ 5 5 ಇನ್ನು 25 ಎಷ್ಟು ಬಂದ್ವಿ 5 ಆಗಲೇ 5 ಒಂದೇ 5
25 25 ಒಂದು ಡೇಸ್ ಸಿಂಪಲ್ ಬಂದು ನೋಡ್ರಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಆನ್ಸರ್ ಐತಿ ನೋಡ್ರಿ ಎಸ್ ಆಪ್ಷನ್ ಎ 100 ಡೇಸ್ ಆನ್ಸರ್ ಆಗಿದೆ ಓಕೆ ಸರಿ ಹಾಗಾದ್ರೆ ಇನ್ನು ಮುಂದುವರೆದು ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ಮೂವ್ ಆದಾಗ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಾಗ ಲಾಸ್ಟ್ ಪ್ರಶ್ನೆ ಐತಿ ಅದೇನಾಯ್ತು ಅನ್ನೋದನ್ನ ಸಾಲ್ವ್ ಮಾಡೋದಂತ ನೋಡಿ ಇದೊಂದು ದಶಮಾಂಶಗಳ ಮೇಲೆ ಒಂದು ಸಿಂಪಲ್ ಲೆಕ್ಕ ಕೊಟ್ಟಿದ್ದಾವೆ ಏನಂತಂದ್ರೆ ಸಂಕಲನ ಮತ್ತು ವ್ಯವಕಲನ ಮೇಲೆ ಅದ ಇಲ್ಲಿ 0.25 ಪ್ಲಸ್ 1.37 ಮೈನಸ್ 0.36 ಅಂತ ಕೊಟ್ಟಿದ್ದಾನೆ ಸರಿಯಾಗಿ ಇಲ್ಲಿ ಮೊದಲು ಪ್ಲಸ್ ಇದನ್ನು ಕೂಡಿಸೋನು ಅದ್ರಾಗ 0.36 ಮೈನಸ್ ಮಾಡಿಬಿಡೋದು ನೋಡಲಿ 0.25 ಪ್ಲಸ್ 1.37 ಕೂಡಿಸಿಬಿಡ 7 3 12 4 6.11 ಇದರೊಳಗೆ ಮೈನಸ್ 0.36 ತೆಗೆದುಬಿಡೋದು ಓಕೆ ರೈಟ್ ಹಿಂಗದ ಕಳೆದ ನೋಡಿ 12 ಆಗೋದ್ರೆ 6 ಇಲ್ಲ 6 4 ಹೋದ್ರೆ 2.1 ಎಷ್ಟು ನೋಡ್ರಿ ಆನ್ಸರ್ ಐತಿ ಆಪ್ಷನ್ ಬಿ 1.26 ಆಗಿದೆ ಸರಿ ಮುಂದುವರೆದ ಏನಪ್ಪ ಅಂತಂದ್ರೆ ಇನ್ನು ಲಾಜಿಕಲ್ ರೀಸನಿಂಗ್ ಮೇಲೆ ಒಂದು 5 ಪ್ರಶ್ನೆಗಳು ಇರ್ತಾವ ಇವನ್ನ ನೋಡ್ತಾ ಹೋದಾಗ ಚೂಸ್ ದ ಅನಾಲಜಿ ಅಂದ್ರೆ ಹೋಲಿಕೆ ದಟ್ ಬೆಸ್ಟ್ ಮ್ಯಾಚಸ್ ದ ಎಕ್ಸಾಂಪಲ್ ಗಿವನ್ ಅಂತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನು ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಜೋಡಿಯನ್ನು ನೀವು ಕಂಡುಹಿಡಿಯಿರಿ ಅಂತ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಬ್ರಿಸ್ಟಲ್ಸ್ ಈಸ್ ಟು ಬ್ರಷ್ ದೆನ್ ವಾಟ್ ಅಂತ ಕೇಳಿದ ಕಂಪ್ಯಾರಿಸನ್ ಇಲ್ಲಿ ಬ್ರಿಸ್ಟಲ್ಸ್ ಅಂತಂದ್ರೆ ಈಗೇನು ನಾವು ಬ್ರಷ್ದ ರೆಡಿ ಆಗಬೇಕು ಅಂದ್ರೆ ಏನು ಎಳಿಗಳು ಇರ್ತಾವಲ್ಲ ಅದಕ್ಕೆ ಬ್ರಿಸ್ಟಲ್ಸ್ ಅಂತ ಕರಿತೀವಿ ನಾವು ಅಂದ್ರೆ ಅವುಗಳಿಂದ ಏನು ಮಾಡ್ತಾನಪ್ಪ ಬ್ರಷ್ ತಯಾರು ಮಾಡ್ತಾನೆ ಹಂಗೆ ಆ ರೀತಿ ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ನಮ್ಮ ಆಪ್ಷನ್ ಎ ಸ್ಟ್ರಿಂಗ್ಸ್ ಅಂದ್ರೆ ತಂತಿಗಳು ಸ್ಟ್ರಿಂಗ್ಸ್ ಅಂತ ತಂತಿಗಳು ಅದರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಗಿಟಾರ್ ಮಾಡ್ತಾರೆ ಈ ಜೋಡಿ ಮಾತ್ರ ಏನಾಗ್ತದೆ ಮ್ಯಾಚ್ ಆಗ್ತೈತೆ ಅನ್ನೋಂಥದ್ದು ಓಕೆ ಇನ್ನಾಗ ಮುಂದುವರಿದು ಈ ಒಂದು ರೀಸನಿಂಗಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ 47ನೇ ಪ್ರಶ್ನೆ ನೋಡಿ ಇನ್ ಎ ಸರ್ಟನ್ ಕೋಡ್ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ PAISE ಅನ್ನೋದನ್ನ QPJT ಅಂತೇಳಿ ಕೋಡ್ ಮಾಡಕತ್ತಾನು ಅಂಡ್ CEASE ಈಸ್ ಕೋಡೆಡ್ ಆಸ್ DFBTF ಅಂತೇಳಿ ಕೋಡ್ ಮಾಡಿದಾನು ಮುಂದುವರೆದ ಹಾಗಾದ್ರೆ ಹೌ ವಿಲ್ ಟ್ರಯಾಂಗಲ್ ಕೋಡೆಡ್ ಇನ್ ದ ಸೇಮ್ ಕೋಡ್ ಅಂತ ಕೇಳ್ತಾನೆ ಓಕೆ ಈ ಥರದ ಪ್ರಶ್ನೆಗಳನ್ನು ನಾವು ಬಿಡಿಸಬೇಕು ಅಂತಂದ್ರೆ ನಮಗೆ ಅಲ್ಫಾಬೆಟಿಕ್ ನಂಬರ್ಗಳ ಬಗ್ಗೆ ಅವುಗಳ ಒಂದು ಆರ್ಡರ್ಸ್ ಬಗ್ಗೆ ಅಂದರೆ 26 ಲೆಟರ್ಗಳು ಯಾವ ನಂಬರ್ದಾಗ ಇದೆ ಯಾವ ಪ್ಲೇಸ್ ಅನ್ನೋದು ನಮ್ಗೆ ಗೊತ್ತಿರಬೇಕಾಗ್ತದೆ ಮತ್ತು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಒಂದು ಏನು ಮಾಡ್ಬೋದು ಫೈಂಡ್ ಔಟ್ ಮಾಡ್ಬೋದು ನೀವು ಕೂಡ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಹಾಗಾದ್ರೆ ಮೊದಲ ನಾವು ಒಮ್ಮೆ ಡೈರೆಕ್ಟ್ ಆನ್ಸರ್ಗೆ ಹೋಗಬಾರ್ದು ಅದು ಯಾವ ರೀತಿ ಕೋಡ್ ಆಗಿರಪ್ಪ ಹಿಂದಿನ ಒಂದು ಜೋಡಿ ಅನ್ನೋದು ತಿಳ್ಕೊಬೇಕು ಆಮೇಲೆ ಮುಂದುವರೆದ್ರಿ ಅಂತಂದ್ರೆ ಈಸಿಯಾಗಿ ಏನಾಕೈತಿ ನಿಮ್ಗೆ ಅದು ಆನ್ಸರ್ ಹೊಳಿತದೆ ನೋಡ್ರಿ ಅವ ಯಾವ ರೀತಿ ಕೋಡ್ ಮಾಡ್ಯಾನ ನೋಡ್ರಿ ಪಿ ಇದ್ದಿದ್ದು ಮುಂದೆ ಹೋಗಿ ಏನಾಗೈತಿ ಕ್ಯೂ ಆಗೈತಿ ಓಕೆ ಒಂದು ಸ್ಟೆಪ್ ಮುಂದೆ ಐತಿ ಅಷ್ಟೇ ಪ್ಲಸ್ 1 ಅನ್ಕೋರ್ಬೇಕು ಇನ್ನು ಎ ಇದ್ದು ಬಿ ಐತಿ ಇದು ಪ್ಲಸ್ 1 ಐತಿ ಇನ್ನು ಐ ಆಗಿದ್ದು ಜೆ ಐತಿ ಇದು ಒಂದು ಪ್ಲಸ್ ಆಗೈತಿ ಎಸ್ ಆಗಿದ್ದರಿಂದ ಟಿ ಐತಿ ಪಿ ಕ್ಯೂ ಆರ್ ಎಸ್ ಟಿ ಹೌದು ಸರಿ ಇದು ಕೂಡ ಒಂದು ಸ್ಟೆಪ್ ಐತಿ ಇಲ್ಲೇ ನೆಕ್ಸ್ಟ್ ಈ ಇದ್ದದ್ದು ಆ್ಯಕ್ಚುಲಿ ಇದು ಎಫ್ ಆಗಬೇಕಿಲ್ಲ ಈ ಇದ್ದದ್ದು ಎಫ್ ಇದೆ ಓಕೆ ಎಫ್ ತಿಳ್ಕೊರಿ ಇದು ಒಂದು ಏನಪ್ಪ ಅಂತಂದ್ರೆ ಒಂದು ಸ್ಟೆಪ್ ಇದೆ ಏನಾಗೈತಪ್ಪ ಅಂತಂದ್ರೆ ಹೊರದಿದೆ ಹಾಗಾದ್ರೆ ಇದೇ ರೀತಿ ಇನ್ನೊಂದು ಕೋಡ್ ಮಾಡ್ಯಾನ ಅದನ್ನು ಕೂಡ ಚೆಕ್ ಮಾಡಿ ಏನಂತೇಳಿ ನೋಡಿ CEASE ಈಸ್ ಕೋಡೆಡ್ ಆಸ್ ವಾಟ್ DFB ಆಮೇಲೆ ಟಿ ಮತ್ತು ಎಫ್ ಅಂತ ಓಕೆ ನೋಡ್ರಿಲ್ಲ ಹಂಗಾರೆ ಸಿ ಇದ್ದದ್ದು ಡಿ ಆಗೈತೆ ಇದು ಕೂಡ ಒಂದು ಪ್ಲಸ್ ಆಗೈತಿ ಒಂದು ಸ್ಟೆಪ್ ಇ ಎಫ್ ಒಂದು ಸ್ಟೆಪ್ ಮುಂದೆ ಹೋಗೈತಿ ಎ ಇದ್ದದ್ದು ಬಿ ಅಂದ್ರೆ ಒಂದು ಸ್ಟೆಪ್ ಮುಂದೆ ಎಸ್ ಇದ್ದದ್ದು ಟಿ ಒಂದು ಸ್ಟೆಪ್ ಮುಂದೆ ಇ ಇದ್ದದ್ದು ಎಫ್ ಒಂದು ಸ್ಟೆಪ್ ಮುಂದೆ ಹಂಗಾರೆ ಇದನ್ನ ನಾವು ಏನು ಮಾಡ್ಬೇಕಾಗತ್ತಪ್ಪ ಅಂದ್ರೆ ಮುಂದಿನ ನಾವು ಕೋಡ್ ಮಾಡಬೇಕಾಗೈತಿ ಹಂಗೆ ಮಾಡಿದಾಗ ಏನದು ಟ್ರಯಾಂಗಲ್ TRIANGLE ಟ್ರಯಾಂಗಲ್ ಅನ್ನ ನಾವಿಲ್ಲಿ ಮುಂದುವರಿಸ ನೋಡ್ರಿ ಟಿ ಆದ್ರಿಂದ ಪಿ ಕ್ಯೂ ಆರ್ ಎಸ್ ಟಿ ಆದ್ರಿಂದ ಯು ಬರ್ತದಿಲ್ಲ ಯು ಬರ್ತದ ಆಮೇಲೆ ಆರ್ ಆದ್ರಿಂದ ಎಸ್ ಬರ್ತದ ಆಮೇಲೆ ಐ ಆದ್ರಿಂದ GHIJ ಬರ್ತದೆ ಓಕೆ ಇಲ್ಲಿ ನೋಡ್ರಿ ಏನೈತಪ್ಪ ಅಂತಂದ್ರೆ
ಈ ಒಂದು ಇದ್ರೊಳಗೆ ಸರಿ. ಹಾಗಾದ್ರೆ ಇಲ್ಲಿ 47ನೇ ಪ್ರಶ್ನೆಯಲ್ಲಿ ನಾವು ಮುಂದುವರೆದಾಗ ನೋಡ್ರಿ, ಇನ್ನು ಸರ್ಟನ್ ಕೋಡ್ ಪೈಸೆ ಈಸ್ ಕೋಡೆಡ್ ಆಸ್ QBJT, ದೆನ್ ಸೀಸ್ ಈಸ್ ಕೋಡೆಡ್ ಆಸ್ ಏನೈತಿ DFBTF ಅಂತ ಐತಿ. ಸರಿ. ಹಾಗಾದ್ರೆ ಇನ್ನು ಮುಂದುವರೆದು 47ನೇ ಪ್ರಶ್ನೆ ನೋಡಿದಾಗ ಇನ್ನೇ ಸರ್ಟನ್ ಕೋಡ್ ಪೈಸೆ ಅನ್ನುವಂಥದ್ದು ಈಸ್ QBJT ಅಂತ ಕೋಡ್ ಮಾಡತ್ತಾನ. ಮತ್ತೇನಂತಾನೆ ಇಲ್ಲಿ ಆ್ಯಂಡ್ CEASF ಈಸ್ ಕೋಡೆಡ್ ಆಸ್ DFBTF ಅಂತ ಹೇಳ್ತಾನು. ಮುಂದುವರೆದ ಟ್ರಯಾಂಗಲ್ ಅನ್ನೋದನ್ನ ನೀವು ಯಾರು ಸರಿ ಬರ್ತೀವಿ. ಇನ್ನು ಮುಂದುವರೆದ 47ನೇ ಪ್ರಶ್ನೆನ ಇಲ್ಲಿ ನಾವು ನೋಡಿದಾಗ ಇನ್ನು ಸರ್ಟನ್ ಕೋಡ್ ಪೈಸೆ ಈಸ್ ಏನಂತ ಕೋಡ್ ಮಾಡತ್ತಾನೋ QBJTF ಅಂತ ಕೋಡ್ ಮಾಡತ್ತಾನೋ. ಮತ್ತು ಮುಂದುವರೆದ ಏನು ಹೇಳ್ತಾರೆ ನೋಡ್ರಿ, ಸೀಸ್ ಈಸ್ ಕೋಡೆಡ್ ಆಸ್ DFBTF ಅಂತ ಕೋಡ್ ಮಾಡತ್ತಾನೋ. ಅದೇ ರೀತಿ ಮುಂದೆ ಪ್ರಶ್ನೆ ಏನು ಮಾಡ್ತಾನವ, ಟ್ರಯಾಂಗಲ್ ಕೋಡೆಡ್ ಇಂದ ಸೇಮ್ ಕೋಡ್ ಯಾವ ರೀತಿ ಕೋಡ್ ಮಾಡಬೇಕು ಅಂಥೇಳಿ ಪ್ರಶ್ನೆ ಮಾಡಿದಾನು. ಹಾಗಾದ್ರೆ ಇದನ್ನು ಆನ್ಸರ್ ತೆಗಿಬೇಕು ಅಂದ್ರೆ ಮೊದಲು ಯಾವ ರೀತಿ ಕೋಡ್ ಆಗೈತೆ ಅನ್ನೋದ್ರಲ್ಲಿ ನೋಡೋಣ ಅಂತ. PAISE ಇದನ್ನ ಯಾವ ರೀತಿ ಕೋಡ್ ಆಗೈತೆ ನೋಡ್ರಿ, QBJTF ಅಂತ ಕೋಡ್ ಆಗೈತಿ. ಇನ್ನು P ಇದ್ದಿದ್ದು Q ಆಗೈತೆ ಅಂದ್ರೆ +1 ಆಗೈತಿ, A ಇದ್ದಿದ್ದು P ಆಗೈತೆ ಅಂದ್ರೆ +1 ಆಗೈತಿ. ಆಮೇಲೆ I ಇದ್ದಿದ್ದು J ಆಗೈತೆ ಅಂದ್ರೆ ಇದು ಕೂಡ +1 ಐತಿ, S ಇದ್ದಿದ್ದು T ಅಂದ್ರೆ ಇದು +1, E ಇದ್ದಿದ್ದು F ಅಂದ್ರೆ ಇದು +1 ಆಗೈತಿ. ಇನ್ನು ಅದೇ ರೀತಿ C ಅನ್ನುವಂಥದ್ದು ನೋಡಲಿ, CEASE ಇದನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ ನೋಡ್ರಿ, ಇಲ್ಲೇ DFBTF ಅಂತ ಮಾಡಿದ್ದಾರೆ. ನೋಡ್ರಿ ಗಮನಿಸ್ರಿ, ಸಿ ಇದ್ದು ಡಿ ಆಗೈತೆ ಅಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗೈತಿ, ಅಂದ್ರೆ ಇದು ಕೂಡ +1 ಆಗೈತಿ, ಇಲ್ಲೂ +1 ಆಗೈತಿ, ಇಲ್ಲೂ +1, ಇಲ್ಲೂ +1, ಇಲ್ಲೂ +1 ಆಗೈತಿ. ಹಾಗಾದ್ರೆ ಇದೇ ರೀತಿ ಮುಂದಿನ ಶಬ್ದವನ್ನು ನಾವು ಕೋಡಿಗೆ ಮಾಡಿದಾಗ ಏನಾಗತ್ತೆ ನೋಡ್ರಿ, TRIANGLE ಅಂತ ಕೊಟ್ಟಿದ್ದ. ಇದು ನೋಡಿ ಕೋಡ್ ಮಾಡಿದಾಗ T ಆದ್ರಿಂದ ನೆಕ್ಸ್ಟ್ ಬರೋ ಲೆಟರ್ ಆದ್ರಿ ಯು ಬರ್ತದೆ. ಆಮೇಲೆ ಯು ಆದ್ರಿಂದ ಆರ್ ಇದ್ರೆ ಆರ್ದು ಎಸ್, ಐ ಇದ್ದಲ್ಲಿ ಜೆ, ಎ ಹೋಗಿ ಮುಂದೆ ಬಿ ಆಗ್ತದೆ, ಎಮ್ ಇದ್ದ ಎನ್, ಓ ಆಯಿತು. ನೆಕ್ಸ್ಟ್ H N F. ಇಲ್ಲೂ ಕೂಡ ಏನ್ರಿ ಯಾವ ಸೀರೀಸ್ ಹೋಗ್ಬೇಕು ನಾವು ಸೇಮ್ ಎಲ್ಲ ಕಡೆ +1 ಸೀರೀಸನ್ನು ಹಾಕಿದ್ರೆ ನಮ್ಮ ಆನ್ಸರ್ ಸಿಗ್ತೈತಿ. ರೈಟ್ ಆನ್ಸರ್ ಈಸ್ ಡಿ. ಇನ್ನು ಮುಂದುವರೆದು 48ನೇ ಪ್ರಶ್ನೆನ ನಾವೀಗ ನೋಡಿದಾಗ ಏನಂತ ಕೊಡಿದ ನಾವು 9, 18 ಇಲ್ಲಿ ಎಕ್ಸ್ ಅಂತ ನಾನು, ಆಮೇಲೆ 72, 72, 144, ದೆನ್ 288 ಅಂತ ಕೊಟ್ಟಿದ್ದಾನು. ಕೊಟ್ಟು ಏನಂತ ನಾವು ಎಕ್ಸ್ ಬೆಲೆ ಏನಕ್ಕಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಇದನ್ನು ನೋಡಿದಾಗ ಈ ಸೀರೀಸ್ ನೋಡಿದಾಗ ಯಾವ ರೀತಿ ಹೆಚ್ಚಾಗೈತೆ ನೋಡ್ರಿ, 9 ಇದ್ದು 18 ಆಗೈತೆ. ಆಮೇಲೆ ಇಲ್ಲಿ ಏನಾಯ್ತು, ಇಂಟು 2 ಆಯಿತು, 9 × 18. ಆಮೇಲೆ ಇದನ್ನು ನೆಕ್ಸ್ಟ್ 18 ನೆಕ್ಸ್ಟ್ ಸೇಮ್ ಇಂಟು 2 ಮಾಡಿದ್ರೆ ಎಷ್ಟು ಆಗ್ತೈತಿ, 18 × 36 ಆಗ್ತದೆ. ಇದು ಸರಿ ಐತೆ ಅನ್ನೋದು ನೀವು ಸೀರೀಸನ್ನು ಕಂಟಿನ್ಯೂ ಮಾಡಿ ನೋಡ್ಬೇಕು, ಅಂದ್ರೆ ಹೊಂದಾಣಿಕೆ ಆಗ್ತೈತಿ ಇಲ್ಲ ಅಂತ ಗೊತ್ತಾಗುತ್ತೆ. 36 ಇದ್ದಿದ್ದು ಏನಾಗೈತಿ 72, 36 ಎರಡನೇ ಏನಾಯ್ತು, ಇದು ಕೂಡ ಇಂಟು 2 ಮಾಡಿದಾನು 72 ಆಯ್ತು. 72 144 ಆಗೈತೆ, ಇಲ್ಲೂ ಕೂಡ ಇಂಟು 2. ನೆಕ್ಸ್ಟ್ 144 ಇದ್ದು 288 ಆಗೈತೆ, ಇಲ್ಲಿ ಇಂಟು 2 ಆಯ್ತು. ಅಂದ್ರೆ ಇಲ್ಲಿ ಇಂಟು 2 ಮಾಡಿದಾಗ ನಮ್ಗೆ ಏನು ಸಿಕ್ಕೈತಿ, 36 ಸಿಕ್ಕೈತಿ. ಸೀರೀಸ್ ಏನೈತಿ ರೆಗ್ಯುಲರ್ ಐತಿ. ಇಲ್ಲಿ ಏನಾಗ್ತದೆ ಆನ್ಸರ್ ನಿಮ್ಗೆ 36 ಆಗ್ತದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸರಿ. ಹೇಗಾದ್ರೆ ಇನ್ನು ನೆಕ್ಸ್ಟ್ ನಾವು ನೋಡಿದಾಗ 49ನೇ ಪ್ರಶ್ನೆ ಏನೈತಿ ನೋಡ್ರಿ, ಇಫ್ ಪೋಸ್ಟರ್ ಈಸ್ ಇಕ್ವಲ್ ಟು 36, ದೆನ್ ಡಾನ್ಸ್ ಈಸ್ ಇಕ್ವಲ್ ಟು 25, ದೆನ್ ORCHALD ಅನ್ನುವಂಥದ್ದಕ್ಕೆ ಯಾವ ರೀತಿ ಕೋಡ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾನು. ಇಲ್ಲಿ ಏನಪ್ಪ ಅಂತಂದ್ರೆ ಕೋಡಿಂಗ್ ಡಿಕೋಡಿಂಗ್ ಒಳಗೆ ಸಾಕಷ್ಟು ರೀತಿಯಲ್ಲಿ ನಾವೇನು ಮಾಡ್ಬೋದಪ್ಪ ಅಂದ್ರೆ ಕೋಡಿಂಗ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಇದು 36 ಹೆಂಗೆ ಆಗೈತಿ ಅಂತ ನಾವು ಗಮನಿಸಿದಾಗ ನೋಡ್ರಿ, ಇಲ್ಲಿ ಒಟ್ಟು ಈ ಒಂದು ಶಬ್ದದೊಳಗೆ ಎಷ್ಟು ಅಕ್ಷರ ನೋಡ್ರಪ್ಪ ಅಂದ್ರೆ ಒಟ್ಟು 6 ಅಕ್ಷರ. ಅಂದ್ರೆ 6 ಅಕ್ಷರ ಸ್ಕ್ವೇರ್ ಮಾಡಿ ಏನು ಬರತ್ತಿ 36 ಬರತ್ತಿ. ಓಕೆ. ಅದೇ ರೀತಿ ಡಾನ್ಸ್ ಒಳಗೆ 1 2 3 4 5 ಅದಾವು.
5 ಅಕ್ಷರ ಇದನ್ನು ಸ್ಕ್ವೇರ್ ಮಾಡಿದ್ರೆ 25 ಬರತೈತಿ. ಹಾಗಾದ್ರೆ ನಾವು ಕೂಡ ಇಲ್ಲಿ ಏನು ಮಾಡಬೇಕು, ಮುಂದಿನ ಒಂದು ಶಬ್ದ ಎಷ್ಟು ಅಕ್ಷರದ ಎಣಿಸ್ರಿ, ಒಟ್ಟು 7 ಅಕ್ಷರದ 1 2 3 4 5 6 7 ಅಕ್ಷರದವ. ಇದ್ರ ವರ್ಗವನ್ನು ನಾವು ಮಾಡಿದಾಗ ಎಷ್ಟಾಯ್ತು ನೋಡ್ರಿ, 7 7 49. ಸಿಂಪಲ್ ಆಗ್ತೈತಿ, ಸರಳ ಅದ. ಸೊ ಸರಿಯಾದ ಆನ್ಸರ್ ಏನಿದೆ, ಆಪ್ಷನ್ ಸಿ ಆಗಿ. ಇನ್ನು ಕೊನೆಯದಾಗಿ ನೋಡಿ, ಇನ್ನು ಕೋಡ್ ಲ್ಯಾಂಗ್ವೇಜ್ ಹಿಂದಿ ಈಸ್ ಕೋಡೆಡ್ ಆಸ್ IKQH. ದೆನ್ ಹೌ ವಿಲ್ ಯು ಕೋಡ್ ಮ್ಯಾಥ್ಸ್ ಅಂತ. ಓಕೆ, ಇಲ್ಲಿ ನೋಡ್ರಿ, ಇದನ್ನ ನಾವು ಯಾವ ರೀತಿ ಮಾಡಿದ ಅಂತ ನೋಡಿದಾಗ ನೋಡ್ರಿ, HINDI ಹಿಂದಿ ಇದ್ದು ಏನಾಗೈತಿ, IKQHN ಆಗೈತಿ ನೋಡ್ರಿ. ಎಚ್ ಆಗೈತೆ ಅಂದ್ರೆ ಎಚ್ ಆಗೈತೆ ಅಂದ್ರೆ 1 ಸ್ಟೆಪ್ ಮುಂದಾಗೈತಿ. ಓಕೆ, +1 ಆಗೈತಿ. ಇನ್ನು ಐ ಇದ್ದು ಕೆ ಆಗೈತೆ ಅಂದ್ರೆ IJK +2 ಆಗೈತಿ. ಆಮೇಲೆ ಎನ್ ಇದ್ದು ಕ್ಯೂ ಆಗೈತಿ ಅಂದ್ರೆ NOPQ ಇಲ್ಲಿ +3 ಆಗೈತಿ. ಇಲ್ಲಿ ಡಿ ಇದ್ದು ಎಚ್ ಆಗೈತೆ ಅಂದ್ರೆ ಇಲ್ಲೂ ಕೂಡ 4 ಸ್ಟೆಪ್ ಮುಂದೆ ಹೋಗಿ ಎಚ್ ಆಗೈತಿ. ಇನ್ನು ಐ ಇದ್ದು ಏನಾಗೈತೆ ಅಂದ್ರೆ ಇಲ್ಲೂ ಕೂಡ ನೆಕ್ಸ್ಟ್ ಒಂದು 5ನೇ ಸ್ಟೆಪ್ ಹೋಗಿ ಏನಾಗೈತಪ್ಪ ಅಂತಂದ್ರೆ ಎನ್ ಸಿಗ್ತದೆ ನಮ್ಗೆ. IJKLM N ಅಂತ. ಓಕೆ, ಸರಿಯಾಗಿ ಇಲ್ಲಿ ಸೀರೀಸ್ ಅನ್ನು ಫಾಲೋ ಮಾಡಿವ, +1 +2 +3 +4 +5 ಫಾಲೋ ಮಾಡಿದನು. ಇದನ್ನೆಲ್ಲ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಮ್ಯಾಥ್ಸ್ ಅನ್ನುವಂಥ ವರ್ಡ್ಗೆ ಹಾಕಿದಾಗ ಯಾವ್ದು ಬರ್ತದೆ ನೋಡೋಣ ಅಂತ, MATHS. ಸರಿಯಾಗಂದ್ರೆ ನೋಡ್ರಿ, ಇಲ್ಲಿ 1 2 3 4 5 ಮಾಡಿದ್ರು. ಓಕೆ, ಸರಿಯಾಗಂದ್ರೆ ಎಂ ಇದ್ದಿದ್ದು ನೆಕ್ಸ್ಟ್ ವರ್ಡ್ ಆದ್ರೆ ಎನ್ ಆಗ್ತದೆ. ಇನ್ನು ಎ ಆಗಿದ್ದ ನೆಕ್ಸ್ಟ್ ಎರಡನೇ ವರ್ಡ್ ಯಾವ್ದಪ್ಪ ಅಂದ್ರೆ ಸಿ ಆಗ್ತದೆ. ಇನ್ನು ಟಿ ಆದ್ದರಿಂದ 3ನೇ ಅಕ್ಷರ ಯಾವ್ದೈತಿ ಅಂತ ನೋಡಿದಾಗ ನಮ್ಗೆ ನೋಡಿ, ಟಿ ಆದಿದ್ದು 3 PQRST ಅಂತ UVW. ಓಕೆ, ಡಬ್ಲ್ಯೂ ಬರ್ತದ. ಇನ್ನು ಎಚ್ ಆದ್ರೆ 4ನೇ ಲೆಟರ್, ಎಚ್ ಅಂದ್ರೆ IJKL ಬರ್ತದ. ಇನ್ನು ಅದೇ ರೀತಿ ನೆಕ್ಸ್ಟ್ ಕೊನೆಯದಾಗಿ ನೋಡ್ರಿ, ಎಸ್ ಆದಿಂದ 5 ಲೆಟರ್ ಅಂದ್ರೆ PQRS ಆದಿಂದ TUVWX ಅಂದ್ರೆ ಎಕ್ಸ್ ನೋಡ್ರಿ, NCWLX. ಇದು ಸರಿಯಾದ ಉತ್ತರ. ಇದರಲ್ಲಿ ನೋಡ್ರಿ ಆಪ್ಷನ್ ಏದಾಗಿದೆ. ಓಕೆ, ಈ ರೀತಿಯಾಗಿ ನಾವು 5 ಪ್ರಶ್ನೆಗಳನ್ನ ರೀಸನಿಂಗ್ ಮೇಲೆ ನೋಡಿದೆವು. ಆತ್ಮೀಯ ಅಭ್ಯರ್ಥಿಗಳೇ, ಈ ಒಂದು ವಿಡಿಯೋ ಮುಖಾಂತರ ತಮಗೆ ಹೇಳೋದು ಏನಪ್ಪ ಅಂತಂದ್ರೆ, ಅಗ್ನಿವೀರ ಆರ್ಮಿ GD ಅನ್ನೋ ಒಂದು ಏನು ಎಕ್ಸಾಮ್ ಇದೆ, ಅಷ್ಟೇನು ಟಫ್ ಇರಲ್ಲ, ಈಸಿ ಇರ್ತೈತಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಅನುಕೂಲ ಆಗ್ತದೆ. ಅದು ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಕೆಲವು ಓಲ್ಡ್ ಇನ್ನು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿದ್ದಾವೆ, ಆ ಒಂದು ಮೆಮೊರಿ ಬೇಸ್ಡ್ ಪ್ರಶ್ನೆಗಳು. ಓಕೆ, ಮೆಮೊರಿ ಬೇಸ್ಡ್ ಪ್ರಶ್ನೆಗಳು ಯಾವುದು ಆನ್ಲೈನ್ ಆಗಲಿ ಡೈರೆಕ್ಟ್ ಕ್ವಶನ್ ಪೇಪರನ್ನು ಯಾರು ಬಿಟ್ಟಿರೋದಿಲ್ಲ, ಯಾರು ಗೌರ್ಮೆಂಟ್ ಬಿಟ್ಟಿರೋದಿಲ್ಲ. ಸೊ ಇದು ಮೆಮೊರಿ ಬೇಸ್ಡ್ ಪ್ರಶ್ನೆಗಳು ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತಾವೆ ಅನ್ನೋವಂಥ ಉದ್ದೇಶ ಇಟ್ಕೊಂಡ ಬಿಡಿಸಿದ್ದಾರೆ. ಸೊ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡ್ತಾ ಏನು ಮಾಡ್ಬೋದು ಅಂತಂದ್ರೆ, ಸ್ಕ್ರೀನ್ಶಾಟ್ ತಗೊಂಡ ಬರೆದು ಇಟ್ಕೊಂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ, ಸೈನ್ಸ್ ಆಗಲಿ GK ಆಗಲಿ ಮ್ಯಾಥ್ಸು ರೀಸನಿಂಗು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ, ಯಾವ ಟಾಪಿಕ್ ಮೇಲೆ ಬಂದಿದೆ ಅನ್ನೋಂಥ ಒಂದು ನಾಲೆಜ್ ಬರ್ತದೆ. ಅದ್ರ ಮೇಲೆ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಈಸಿ ಆಗ್ತದೆ. ಅದರಿಂದ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಇದನ್ನು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಾವು ಜನಕ್ಕೆ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಜೈ ಹಿಂದ್, ಜೈ ಭಾರತ್.